ಈ ಶಿಲ್ಬೆ ಎಂಬ ಒಂದು ಶಿಕ್ಷೆಯನ್ನ ಆ ದಿನಗಳಲ್ಲಿ ರೋಮ್, ಪರ್ಷಿಯಾ, ಸಿರಿಯಾ, ಇರಾನ್, ಈಗಿರುವಂತಹ ಇರಾನ್, ಅನೇಕ ಅದರ ಸುತ್ತಮುತ್ತಲ ಅರೇಬಿಯಾ ಎಲ್ಲ ಒಂದು ದೇಶಗಳಲ್ಲಿ ಇದೊಂದು ಶಿಕ್ಷೆ ಕೊಡ್ತಾ ಇತ್ತು. ಕಳ್ಳತನ ಮಾಡುವವರಿಗೆ, ದೇಶಕ್ಕೆ ವಿರೋಧವಾಗಿ ನಡೆಯುವವರಿಗೆ, ದೇವರಿಗೆ ವಿರೋಧವಾಗಿ ಮಾತಾಡುವವರಿಗೆ, ದೇವರ ಕಾನೂನುಗಳಿಗೆ ವಿರೋಧವಾಗಿ ನಡೆಯುವವರಿಗೆ, ಆಮೇಲೆ ಅಂದ್ರೆ ಆ ದೇಶದ ಕಾನೂನಿಗೆ ಯಾರು ವಿರೋಧವಾಗಿ ನಡೀತಾರೋ, ನಮ್ಮ ದೇಶದಲ್ಲಿ ಒಂದು ಕಾನೂನು ಇದೆ ನಮ್ಗೆ, ಅದಕ್ಕೆ ವಿರೋಧವಾಗಿ ನಡೆದ್ರೆ ನಮ್ಗೆ ಏನಾಗುತ್ತೆ? ಶಿಕ್ಷೆ ಆಗುತ್ತೆ. ಅದೇ ತರ ಒಂದು ಶಿಕ್ಷೆ, ಅದು ಕ್ರೂರವಾದಂತ ಶಿಕ್ಷೆ. ಶಿಲುಬೆ ಅನ್ನುವಂತ ಮರಣವನ್ನ ಯಾರಾದ್ರೂ ನೋಡಿದ್ರೆ ಅವನ ಜೀವಮಾನವೆಲ್ಲ ತಪ್ಪು ಮಾಡೋದಿಲ್ಲ. ಆಮೇಲೆ ಇದು ಆ ದಿನಗಳಲ್ಲಿ ಜನಗಳು ತಪ್ಪು ಮಾಡಬಾರ್ದಂತ ಆ ದೇಶದಲ್ಲಿ ಕೊಡುತ್ತಂತ ಕ್ರೂರವಾದ ಶಿಕ್ಷೆ. ಬಹಳ ಭಾರವಾದಂತ ಒಂದು ಮರ. ಈಗ 33 ವರ್ಷಗಳ ಕಾಲ ಅಂದ್ರೆ ನಮ್ಮ ವಯಸ್ಸು ಯೇಸು ಕ್ರಿಸ್ತನಿಗೆ. ಆದ್ರೆ ಅವರು ಯಹೂದ್ಯರಾಗಿರೋದ್ರಿಂದ ಸ್ತೋತ್ರ, ಆ ಯಹೂದ್ಯರು ಏನಂದ್ರೆ 6, 7, 8 ಅಡಿ ಎತ್ತರವಾಗಿ ಅವರು ಬೆಳೀತಾರೆ, ಹೈಟ್ ಅವರು ಇರ್ತಾರೆ. ಅವರ ಪರ್ಸನಾಲಿಟಿನೂ ಸಹ 100, 120, 130 kgಗಳವರೆಗೆ ಅವರ ವೆಯ್ಟ್ ಇರುತ್ತೆ. ನಮ್ಮ ತರ ಇರೋದಿಲ್ಲ, ನಮ್ಮ ತರ ಅವರಲ್ಲಿ ಮಕ್ಕಳಿರ್ತಾರೆ. ಅಷ್ಟು ಒಂದು ಬ್ಲೆಸ್ಸಿಂಗ್ ಆಗಿರುವಂತ ಒಂದು ಜನಾಂಗವಾಗಿತ್ತು, ಜನರಾಗಿತ್ತು ಯಹೂದ್ಯರು ಮತ್ತೆ ಇಸ್ರಾಯೇಲ್. ಈ ಕ್ರಾಸ್ ಬಗ್ಗೆ ನಾವು ನೋಡುವುದಾದ್ರೆ ಯಾವ ಒಂದು ತಪ್ಪು ಸಹ ಕಾಣದೆ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಲ್ಪಟ್ಟಿದೆ. ಶಿಲುಬೆಗೆ ಹಾಕಲ್ಪಡಕ್ಕೆ ಕಾರಣ ಜನಗಳು ದೊಂಬಿ ಗಲಾಟೆಗಳು ಮಾಡಿ ಇವನ್ನ ಶಿಲುಬೆಗೆ ಹಾಕಲೇಬೇಕೆಂದ ಜನಗಳು ಗಲಾಟೆ ಮಾಡಿದ್ರಿಂದ ಪಿಲಾತನ ಏನ್ ಮಾಡ್ತಾನೆ, ಈ ತರ ಪಾಪ ಮತ್ತೆ ದೋಷಗಳು ನನ್ನ ಮೇಲೆ ಬರದಂತೆ ಅವನ ಕೈಯನ್ನ ತೊಳ್ಕೊಂಡ್ಬಿಡ್ತಾನೆ. ಆಗ ಅಲ್ಲಿರುವಂತ ಫರಿಸಾಯರು ಹೇಳ್ತಾರೆ, ಇದರ ಇಲ್ಲಿ ಬರುವಂತ ರಕ್ತದ ಅಪರಾಧ ನನ್ನ ಮೇಲೆ, ನಮ್ಮ ಸಂತತಿ ಮೇಲೆ ಬರಲಿ ಅಂತ. ಅದೇ ರೀತಿಯಾಗಿನೇ ಯಹೂದ್ಯರು, ಲಕ್ಷಾಂತರ ಯಹೂದ್ಯರು ಕೊಳ್ಳಲ್ಪಟ್ಟರು. ಹಿಟ್ಲರ್ ಮೂಲಕ ಆಗಿರ್ಬೋದು, ರೀಸೆಂಟ್ ಆಗಿ ನಾವು ನೋಡುವ ಐಸಿಸ್ ಉಗ್ರರು, ಅವರು ಅನೇಕ ಯಹೂದಿಗಳನ್ನ ಏನ್ ಮಾಡಿದ್ರು. ನಮ್ಮ ಮುಂಬೈಯಲ್ಲಿ ತಾಜ್ ಹೋಟೆಲ್ ಅಟ್ಯಾಕ್ ಆದಾಗ ಮೈನ್ ಆಗಿ ಅವರು ಅಟ್ಯಾಕ್ ಮಾಡಿರೋದು ಯಹೂದಿಗಳಿಗೆ. ಕಾರಣ ಏನಂದ್ರೆ ಆ ದಿನಗಳು ಅವ್ರು ಹೇಳಿದ ಮಾತು, ಯೇಸು ಕ್ರಿಸ್ತನ ರಕ್ತದ ಅಪರಾಧ ನಮ್ಮ ಮೇಲೆ, ನಮ್ಮ ತಲೆಮಾರುಗಳ ಮೇಲೆ ಬರಲಿ ಅಂತ. ಅಲ್ಲೇಲೂಯಾ. ಆದ್ರೆ ಯೇಸು ಕ್ರಿಸ್ತನಲ್ಲಿ ರಕ್ಷಿಸಲ್ಪಟ್ಟವರ ಮೇಲೆ ಅದು ಬರೋದಿಲ್ಲ. ಆ ಶಾಪಗಳು ಯೇಸು ಕ್ರಿಸ್ತನಲ್ಲಿ ಮುರಿಯಲ್ಪಡುತ್ತದೆ. ಶಿಲುಬೆ ಅನ್ನುವಂಥದ್ದು ಅದರ ಅರ್ಥ ಒಂದು ಶಾಪ ಎಂಬುದಾಗಿ. ಶಿಲುಬೆಗೆ ಅಂದ್ರೆ ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ ಶಿಲುಬೆಯನ್ನು ಹಾಕೊಳ್ಳುವ ಒಂದು ಫ್ಯಾಷನ್ ಇದೆ. ಕೇಳಿದ್ರೆ ಅವ್ರು ಹೇಳ್ತಾರೆ, ಇದು ಕ್ರಿಶ್ಚಿಯನ್ಸ್ ಒಂದು ಫ್ಯಾಷನ್, ಕ್ರಿಶ್ಚಿಯನ್ನರ ಒಂದು ಸಿಂಬಲ್ ಅಂತ. ನಮ್ಗೆ ಯಾವುದೇ ಸಿಂಬಲ್ ಇಲ್ಲ. ಕ್ರಾಸ್ ಅನ್ನುವಂಥದ್ದು ಎಲ್ಲಿ ಹಾಕಬೇಕಂದ್ರೆ ಯೇಸು ಕ್ರಿಸ್ತನ ಹೇಳಿಲ್ಲ. ಶಿಲುಬೆಯನ್ನು ನಾವು ಹೊರಬೇಕು. ಹೊರಬೇಕಂದ್ರೆ ನಾವು ಬೆನ್ನ ಮೇಲೆ ಕಟ್ಕೊಂಡು ಹೋಗೋದಲ್ಲ, ಹೆಗಲ ಮೇಲೆ ಹೊತ್ಕೊಂಡು ಹೋಗೋದಲ್ಲ. ನಾವು ಹೇಗೆ ಹೊರಬೇಕು ಅದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನ ಹೇಗೆ ಹೊತ್ತು ಎಂಬುದಾಗಿ ನಾನು ಹೇಳ್ತೇನೆ. ಆ ಪಿಲಾತನ ಸ್ಥಳದಲ್ಲಿ ಶಿಲುಬೆಗೆ ಹಾಕಲ್ಪಡಕ್ಕಿಂತ ಮುಂಚಿತವಾಗಿ ಪಿಲಾತನ ಏನ್ ಮಾಡಿದೆ ಅಂತಂದ್ರೆ ಚಾಟಿಯಿಂದ ಹೊಡೆಯೋದಕ್ಕೆ ಒಪ್ಪಿಸಿಕೊಡ್ತಾನೆ. ಅಷ್ಟು ಹೊಡೆದು ಬಿಟ್ಟು ಬಿಡೋಣ ಅಂತ. ಆ ಚಾಟಿಯಲ್ಲಿ ಹೊಡೆಯುವಾಗ ಯೇಸು ಕ್ರಿಸ್ತನ ಶರೀರದಲ್ಲಿ ಆ ಚಾಟಿಯಿಂದ ಹೊಡೆಯುವಾಗ ಅವರ ಮಾಂಸಗಳೆಲ್ಲ ಕಿತ್ತು ಬಂದು ರಕ್ತವೆಲ್ಲ ಸುರಿಯಲ್ಪಡ್ತಾ ಇತ್ತು. ಮತ್ತೆ ಮುಳ್ಳು ಕಿರೀಟ, ಅದು ಬಹಳ ಚೂಪಾಗಿರುವಂತ ಮುಳ್ಳು, ವಿಷಕರವಾಗಿರುವಂತ ಮುಳ್ಳು, ಅದನ್ನ ತಲೆಯಲ್ಲಿಟ್ಟು ಅವರನ್ನ ಹೊಡೆಯುವಾಗ ಅದು ಅವರ ತಲೆ ಒಳಗಡೆ ಒಳಗಡೆ ಹೋಗುತ್ತೆ. ಆ ಶಿಲ್ಬೆ ಚಾಟಿಯನ್ನು ತಿಂದ ಮೇಲೆ ಪಿಲಾತನ್ನು ಬಿಟ್ಟು ಬಿಡ್ಬೇಕಂತ ಆಲೋಚನೆ ಮಾಡಿದ್ರು. ಜನಗಳು ಬಿಡ್ತಾ ಇಲ್ಲ, ಇವ್ರನ್ನ ಬಿಡಬಾರದು, ಶಿಲ್ಬೆಗೆ ಹಾಕಬೇಕಂತ. ಆ ಶಿಲ್ಬೆನ ಹೆಗಲ ಮೇಲೆ ಅವರು ಹೊತ್ತುಕೊಂಡು ಆ ದಿನಗಳಲ್ಲಿ ಒಂದು ಊರು, ಒಂದು ಪಟ್ಟಣ ಅಂತಂದ್ರೆ ಸ್ತೋತ್ರ, ಈ ಹೊಸಳ್ಳಿ ಪಟ್ಟಣ ಅಂತಂದ್ರೆ ಈ ಹೊಸಳ್ಳಿ ಪಟ್ಟಣದ ಸುತ್ತಲೂ ಒಂದು ಗೋಡೆ ಇರುತ್ತೆ, ಅದು ಕೋಟೆ ಅಂತ ಕರೀತಾರೆ. ಅದರ ಒಳಗಡೆ ಯಾರು ಬರದಂತೆ ಆ ಪಟ್ಟಣವನ್ನು ಕಾಯುವುದಕ್ಕಾಗಿ ಒಂದು ಕಾಂಪೌಂಡ್ ಹಾಕಿರ್ತಾರೆ. ಯೇಸು ಕ್ರಿಸ್ತನು ಆ ಶಿಲುಬೆಯನ್ನು ಹೊತ್ತುಕೊಂಡು ಆ ಊರಿಂದ ಈಚೆಗೆ ಬರಬೇಕು. ಈಚೆಗೆ ಬಂದು ಗೋಲ್ಗೊಥಾ ಗುಡ್ಡ, ಆ ಗೋಲ್ಗೊಥಾ ಗುಡ್ಡ, ಅದಕ್ಕೆ ಕಲ್ವಾರಿ ಬೆಟ್ಟ ಅಂತಾನೂ ಸಹ ಕರೀತಾರೆ. ಅಲ್ಲಿ ಹೋಗಿ ಆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಆ ಪಿಲಾತನ ಸ್ಥಳದಿಂದ ಆ ಗೋಲ್ಗೊಥಾ ಗುಡ್ಡಕ್ಕೆ ಎಷ್ಟೋ ಕಿಲೋಮೀಟರ್ ದೂರಗಳಿವೆ. ಅವರ ಶರೀರದಲ್ಲೆಲ್ಲ ಗಾಯ ಆಗಿ ರಕ್ತ ಸುರಿಸಲ್ಪಡ್ತಾ ಇದೆ.
ತಲೆಯಲ್ಲಿ ಮುಳ್ಗಿರೀಟವನ್ನು ಸಹ ಹಾಕಿದ್ದಾರೆ. ಅದರ ಮಧ್ಯದಲ್ಲಿ ಶಿಲುಬೆಯನ್ನು ಸಹ ಅವರು ಹೊತ್ತುಕೊಂಡು ಹೋಗಬಹುದು. ಹೋಗುವಾಗ ಅವರು ಸುಮ್ಮನೆ ಬಿಡ್ತಾ ಇಲ್ಲ, ಯೇಸು ಕ್ರಿಸ್ತನನ್ನು ಹಿಂಸೆ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಶಿಲುಬೆ ಬೆಟ್ಟದಲ್ಲಿ ಹೋಗುವಾಗ ಅವರ ಸಹಾಯಕ್ಕಾಗಿ ದೇವರು ಒಬ್ಬರನ್ನ ಕಳಿಸ್ತಾರೆ. ಅದನ್ನು ಸ್ವಲ್ಪ ದೂರ ಅವರ ಸಹಾಯಕ್ಕಾಗಿ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ನಂತರ ಆ ಮರದ ಶಿಲುಬೆಯನ್ನ ಅಲ್ಲಿ ಮಣ್ಣು ಆಳದಲ್ಲಿ ಹಾಕಿ ಅದನ್ನ ಯೇಸು ಕ್ರಿಸ್ತನನ್ನ ಸ್ತೋತ್ರ ಕೈ ಕಾಲುಗಳಿಗೆ ಮೊಳೆಯನ್ನು ಜಡಿತಾರೆ. ಕಾಲಿಗೆ ಮೊಳೆ ಜಡಿಯುವಾಗ 45 ಡಿಗ್ರಿ ಕ್ರಾಸ್ ಆಗಿ, 45 ಡಿಗ್ರಿ ಕ್ರಾಸ್ ಆಗಿ, ನೀವು ನೋಡಬೇಕು, ನಾವು ಸಿನಿಮಾಗಳಲ್ಲಿ ಹಾಡುಗಳೆಲ್ಲ ನೋಡುವಾಗ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವಾಗ ಕಾಲು ಏನಾಗಿರುತ್ತೆ, ಸ್ಟ್ರೈಟ್ ಆಗಿರೋದಿಲ್ಲ, ಅದು ಮಡಚಿಕೊಂಡಿರುತ್ತೆ. ಹೌದಾ ಇಲ್ವೋ? ಅದನ್ನ ಒಂದು ಮರದ ತುಂಡಿನ ಮೇಲೆ 2 ಕಾಲನ್ನ ಜೋಡಿಸಿ ಮೊಳೆಯನ್ನು ಒಡೆದು ಅಲ್ಲಿ ತೂಗ ಹಾಕ್ತಾರೆ. ಯೇಸು ಕ್ರಿಸ್ತನು 6 ಗಂಟೆಗಳ ಕಾಲ ಶಿಲುಬೆಯಲ್ಲಿ ತೂಗ ಹಾಕಲ್ಪಡ್ತಾನೆ. ಎಷ್ಟು? 6 ಗಂಟೆಗಳ ಕಾಲ. ಒಬ್ಬ ಮನುಷ್ಯನು ಅವನು ನೇರವಾಗಿ ನಿಂತುಕೊಂಡ್ರೆ ಶರೀರದ ಭಾರವನ್ನೆಲ್ಲವನ್ನು ಹೊತ್ತುಕೊಳ್ಳಬಹುದು. ಅದೇ ನೀವು ಕಾಲು ಸ್ವಲ್ಪ ಬೆಂಡಾಗಿ ನಿಂತುಕೊಂಡ್ರೆ ಭಾರ ಹೊರಕ್ಕಾಗಲ್ಲ. ಯೇಸು ಕ್ರಿಸ್ತನಿಗೆ ಆ 45 ಡಿಗ್ರಿ ಅಂದ್ರೆ ಒಂದು ಕಾಲನ್ನ ಬೆಂಡ್ ಮಾಡಿ ಕಾಲುಗಳಿಗೆ 2 ಕಾಲು ಸೇರಿಸಿ ಮಳೆ ಹೊಡೆಯುವಾಗ ಸ್ತೋತ್ರ ಶರೀರದ ಎಲ್ಲ ಭಾರಗಳು ಒಂದು ಕಾಲಿನ ಮೇಲೆ ಇದೆ. ನಾನು ಉದಾಹರಣೆ ಹೇಳ್ತೇನೆ. ನೀವು ನಡ್ಕೊಂಡು ಹೋಗುವಾಗ ಕೆಲವು ಸಮಯ ಕಾಲು ಉಳುಕು ಬಿಡುತ್ತೆ. ಕಾಲು ಉಳುಕಿದಾಗ ಏನಾಗುತ್ತೆ, ಒಂದು ಹೆಜ್ಜೆ ಮುಂದೆ ಇಡಕ್ಕೆ ಆಗ ಎಲ್ಲ ಶರೀರದ ಭಾರ ಇನ್ನೊಂದು ಕಾಲ ಮೇಲೆ ಬೀಳುತ್ತೆ. ಇದೇ ರೀತಿಯಾಗಿ ಆ ಶರೀರದ ಭಾರವನ್ನು ಸಹ ಹೊರಕ್ಕಾಗ್ತಾ ಇಲ್ಲ, ಕೆಳಗಡೆ ಸಹ ಇಳಿಯಕ್ ಆಗ್ತಾ ಇಲ್ಲ. ಅದರ ಮಧ್ಯದಲ್ಲಿ ಸಹ ಅವರ ಶರೀರದಲ್ಲಿ ರಕ್ತಗಳು ಸುರಿತಾ ಇದೆ. ಹಲ್ಲೆಲೂಯಾ. ನೋಡಿ, ಒಂದು ಅವಸ್ಥೆ ಬರುವಾಗ ಒಬ್ಬ ಮನುಷ್ಯನಿಗೆ ಉಸಿರಾಡಕ್ಕಾಗಲ್ಲ. ಉಸಿರಾಟ ನಾವು ಕರೆಕ್ಟ್ ಆಗಿ ಆಡ್ಲಿಲ್ಲ ಅಂತಂದ್ರೆ ಆಕ್ಸಿಜನ್ ಅನ್ನೋದು ನಮ್ಮ ಬ್ಲಡ್ ಹೋಗಲ್ಲ. ಬ್ಲಡ್ ಹೋಗದೆ ಇರುವಾಗ ಆ ಪ್ರಾಬ್ಲಮ್ ಎಲ್ಲಿ ಉಂಟಾಗುತ್ತೆ, ಹಾರ್ಟ್ ಅಲ್ಲಿ ಉಂಟಾಗುತ್ತೆ. ಹಲ್ಲೆಲೂಯಾ. ಕಲ್ವಾರಿ ಶಿಲುಬೆಯಲ್ಲಿ ಕೈ ಕಾಲಿಗೆ ಮೊಳೆ ಹೊಡೆಯುವಾಗ ಬಹಳವಾದ ಬಾಧೆಯನ್ನ, ಕ್ರೂರವಾದ ದಂಡನೆಯನ್ನ, ಹಿಂಸೆಯನ್ನ ಯೇಸು ಕ್ರಿಸ್ತನು ಅನುಭವಿಸಿದ್ದಾರೆ. ಸುಮ್ಮನೆ ಶಿಲುಬೆಗೆ ಹಾಕಲ್ಪಟ್ಟಿಲ್ಲ, ಬಹಳವಾದ ಕ್ರೂರವಾಗಿ ಅವರನ್ನು ಹಿಂಸಿಸಿದ್ದಾರೆ. ಆ ಬಾಧೆ ತಾಳಕ್ಕಾಗದೆ ಯೇಸು ಕ್ರಿಸ್ತನ ಆ ದರ್ಶನವನ್ನ ಕಂಡು ನಾಳೆ ದಿನ ನನ್ನನ್ನು ಶಿಲುಬೆಗೆ ಹಾಕ್ತಾರಂತ ಗೆತ್ಸೆಮನೆ ತೋಟದಲ್ಲಿ ತಂದೆಯಲ್ಲಿ ಪ್ರಾರ್ಥಿಸ್ತಾರೆ, ತಂದೆಯೇ ನಿನ್ನ ಚಿತ್ತವಾದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ಯೇಸು ಕ್ರಿಸ್ತನು ಸಹ ಈ ಒಂದು ಕ್ರೂರವಾದ ಬಾಧೆಯನ್ನು ನಾನು ಆಮೇಲೆ ಹೊರಬೇಕು, ಸಹಿಸಬೇಕು ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು. ಆದ್ರೂ ದೇವರಲ್ಲಿ ಪ್ರಾರ್ಥಿಸಿದ್ರು, ತಂದೆಯಲ್ಲಿ ನಿನ್ನ ಚಿತ್ತವಾದರೆ ಇದನ್ನು ತೊಲಗಿಸಿಬಿಡು, ಈ ಕಷ್ಟವನ್ನ ನನ್ನಿಂದ ತೊಲಗಿಸಿಬಿಡು. ತಿರ್ಗಾ ಅವ್ರು ಹೇಳಿದ್ರು, ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ. ಹಲ್ಲೆಲೂಯಾ. ಈ ಹಗಲು ವೇಳೆಯಲ್ಲಿ ದೇವರು ಹುಡುಕುತ್ತಾ ಇದೆ, ನನ್ನ ಚಿತ್ತದಂತೆ ನಡೆಯುವವನು ಯಾರಿದೆ? ಓ, ಈ ಬಾಧೆಗಳು, ಈ ಕಟ್ಟುಗಳು, ಈ ಕಷ್ಟಗಳು, ಅವಮಾನಗಳು, ಮಾತುಗಳು, ನಿಂದನೆಗಳು ನಮ್ಮ ಮೇಲೆ ಬರುವಾಗ ಸ್ತೋತ್ರ ನಾವು ಹಿಂಗೆ ಹೇಳೋದು, ದೇವರೇ ನನ್ನನ್ನು ಕೈ ಬಿಟ್ಟಿದ್ಯಾ, ದೇವರನ್ನ ನೋಡ್ತಾ ಇಲ್ವಲ್ಲ. ಇದೆಲ್ಲ ಬರುವಾಗ ದೇವರೇ ನೀನೇನ್ ಮಾಡ್ತಾ ಇದೆ, ನಾನು ಎಷ್ಟು ಪ್ರಾರ್ಥಿಸ್ತಾ ಇದ್ರು ಯಾಕೆ ನನ್ನ ಮೇಲೆ ಬಂದು ಅಂತ. ಆಮೇಲೆ ಹಲ್ಲೆಲೂಯಾ. ಅದೇ ಯೇಸು ಕ್ರಿಸ್ತನನ್ನು ನೋಡುವಾಗ ಅವರು ಅದನ್ನು ಹೊರಲೇಬೇಕಾಗಿತ್ತು. ಯಾರಿಗೋಸ್ಕರ? ಆ ದಂಡನೆ, ನಮಗೆ ಬರಬೇಕಾದ ಎಲ್ಲ ದಂಡನೆಗಳು, ನಮಗೆ ಬರಬೇಕಾದಂತ ಎಲ್ಲ ಕ್ರೂರವಾದಂತ ದಂಡನೆಗಳು ಯೇಸು ಕ್ರಿಸ್ತನ ಹೊತ್ತುಕೊಂಡಿದೆ. ಆ ಕಲ್ವಾರಿ ಶಿಲುಬೆಯನ್ನು ದೃಷ್ಟಿಸುವಾಗ ಕ್ರೈಸ್ತರಾದ ಯೋಹಾನ, ಮತ್ತಾಯದಲ್ಲಿ, ಲೂಕದಲ್ಲಿ ಬಹಳ ಚೆನ್ನಾಗಿ ಬರೆದಿದೆ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹೇಗೆ ಹಾಕಲ್ಪಟ್ಟಿದೆ. ಅದನ್ನು ನೋಡುವಾಗ ನಾವು ಹೀಗೆ ಚಿಂತೆ ಮಾಡಬೇಕು, ನನಗಾಗಿ ಯೇಸು ಕ್ರಿಸ್ತನು ಆ ಕ್ರೂಜೆಯನ್ನು ಹೊತ್ತಿರುವಂತದ್ದು, ನನಗಾಗಿ ಯೇಸು ಕ್ರಿಸ್ತನ ಮೊಳೆಯಿಂದ ಜಡಿಸಿಕೊಂಡಿರುವಂತದ್ದು. ಹಲ್ಲೆಲೂಯಾ. ಮನುಷ್ಯನ ಕೈಯ ದಂಡನೆಯಿಂದ ನಾವು ತಪ್ಪಿಸಿಕೊಳ್ಳಬಹುದು, ದೇವರ ದಂಡನೆಯಿಂದ ನಾವು ತಪ್ಪಿಸಿಕೊಳ್ಳಕ್ಕಾಗಲ್ಲ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಪ್ರತಿಯೊಂದು ಲೆಕ್ಕ ದೇವರ ಕೈಯಲ್ಲಿದೆ. ಅದಕ್ಕೆ ನಾವು ಉತ್ತರ ಕೊಡಬೇಕು. ಆದ್ರೆ ಯೇಸು ಹೇಳಿದ್ರು, ಈ ಮಕ್ಕಳ ಪರವಾಗಿ ನಾನು ದಂಡನೆಯನ್ನು ವಹಿಸ್ತೇನೆ, ಇವರ ಪರವಾಗಿ ನಾನು ಅದರ ಏಟನ್ನು ತಿನ್ನುತ್ತೇನೆ, ಇವರ ಪರವಾಗಿ ಕ್ರೂರ ಹಿಂಸೆಯನ್ನು ನಾನು ಅನುಭವಿಸ್ತೇನೆ. ನನ್ನ ಮಕ್ಕಳಿಗೆ ಅದು ಬಿಡುಗಡೆ ಆಗಬೇಕು. ಅವರ ಪಾಪ ನಾನು ಹೊರುತ್ತೇನೆ, ಅವರ ಶಾಪ ನಾನು ಹೊರುತ್ತೇನೆ, ಅವರ ರೋಗ ನಾನು ಹೊರುತ್ತೇನೆ, ಅವರ ಇಕ್ಕಟ್ಟುಗಳು ನಾನು ಹೊರುತ್ತೇನೆ, ಅವರ ಅವಮಾನಗಳು ನಾನು ಹೊರುತ್ತೇನೆ. ನನ್ನ ಮಕ್ಕಳಿಗೆ ಬಿಡುಗಡೆ ಆಗಬೇಕು. ಯೇಸು ಕ್ರಿಸ್ತನು ಹೇಳಿದರು ತಂದೆ ಬಳಿಯಲ್ಲಿ, ನಾನು ಇಡೀ ಲೋಕದ ಪಾಪವನ್ನ, ಸಮಸ್ತ ಲೋಕದ ಪಾಪವನ್ನ ನಾನು ಹೊರುತ್ತೇನೆ. ಹಲ್ಲೆಲೂಯಾ. ಅದಕ್ಕೆ ನಾವು
ನಾವಿಲ್ಲಿ ಬಂದು ಸಂತೋಷವಾಗಿ ದೇವರನ್ನ ಆರಾಧನೆ ಮಾಡ್ತೇವೆ. ಅದು ಸಾಕ್ಷಿಗಳನ್ನ ಹೇಳುತ್ತಾ ಇದೆ, ದೇವರು ಬಿಡುಗಡೆ ಮಾಡಿದ್ರು, ಉಪಕಾರ ಮಾಡಿದ್ರಂತ. ಅದಕ್ಕಿಂತ ದೊಡ್ಡ ಉಪಕಾರ ಏನು ಗೊತ್ತಾ? ಆಮೇಲೆ ನಮ್ಮ ಪಾಪವನ್ನ ಯೇಸು ಕ್ರಿಸ್ತನ ಹೊತ್ತಿರುತ್ತಾರೆ. ಬೇರೆ ಯಾವುದು ಬೇಕಾದ್ರೆ ಲೋಕದಲ್ಲಿ ನಮಗೆ ಸಿಗಬಹುದು, ಆದ್ರೆ ಪಾಪ ಕ್ಷಮಾಪಣೆ ನಮ್ಗೆಲ್ಲೂ ಸಿಕ್ಕೋದಿಲ್ಲ. ಶಾಪದ ಬಿಡುಗಡೆ ನಮ್ಗೆಲ್ಲೂ ಸಿಕ್ಕೋದಿಲ್ಲ. ರಕ್ಷಣೆ ನಮ್ಮೆಲ್ಲಿಯೂ ಸಿಕ್ಕೋದಿಲ್ಲ. ದೇವರ ವಾಕ್ಯ ಹೇಳ್ತಾರೆ, ರಕ್ಷಣೆ ಇನ್ಯಾವುದರಲ್ಲಿಯೂ ಸಿಕ್ಕೋದಿಲ್ಲ. ಆ ಹೆಸರಿಂದ ಹೊರತು ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಸಿಕ್ಕೋದಿಲ್ಲ. ಆ ಹೆಸರು ಯಾರು ಕೂಗುತ್ತಾರೋ ಅವರಿಗೆ ರಕ್ಷಣೆ ಉಂಟಾಗ್ತದೆ. ಎಂತ ಸ್ಥಿತಿಯಲ್ಲಿ ಆ ಹೆಸರು ಕೂಗ್ತಾರೋ ಅವರಿಗೆ ರಕ್ಷಣೆ ಉಂಟಾಗ್ತದೆ. ಹಲ್ಲೆಲೂಯಾ. ಆ ಹೆಸರಿಗೆ ಅಷ್ಟು ಮಹಿಮೆ ಇದೆ, ಆ ನಾಮಕ್ಕೆ ಅಷ್ಟು ಶಕ್ತಿ ಇದೆ, ಆ ನಾಮಕ್ಕೆ ಅಷ್ಟು ಅದ್ಭುತಗಳಿದೆ. ಆ ನಾಮ ಹೇಳುವಾಗ ಸೈತ ನಡುತ್ತಾನೆ, ಆ ನಾಮ ಹೇಳುವಾಗ ದುರಾತ್ಮಗಳು ನಡುತ್ತವೆ, ಆ ನಾಮ ಹೇಳುವಾಗ ಸೃಷ್ಟಿಯು ಸ್ವಾಧೀನವಾಗುತ್ತೆ, ಆ ನಾಮ ಹೇಳುವಾಗ ಸಕಲವೂ ತಗ್ಗಿಸಿಕೊಡುತ್ತೆ. ಕಾರಣ ಎಲ್ಲಾ ನಾಮಕ್ಕಿಂತ ಮೇಲಾಗಿರುವ ನಾಮ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮ, ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮ. ಸಕಲವಾದ ಮೇಲಬೇಕಾದ ಸ್ವರ್ಗ ಮತ್ತು ಪಾತಾಳವು ಅಡ್ಡಮೇಲಬೇಕಾದ ಒಂದೇ ನಾಮ, ಯೇಸು ಕ್ರಿಸ್ತನ ನಾಮ. ಹಲ್ಲೆಲೂಯಾ. ಇವತ್ತು ಸಹ ಕೊರೋನಾ ರೋಗ ಇಡೀ ಪ್ರಪಂಚವನ್ನ ಅದು ಸ್ತೋತ್ರ ಅಲ್ಲಾಡಿಸ್ತಾ ಇದೆ. ದೇಶದ ಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಅದಕ್ಕೆ ಭಯ ಪಡದಿರುವವರು ಯಾರು ಇಲ್ಲ. ಕೊರೋನಾ ಹೆಸರುಗಳಿಂದ ಭಯ ಪಡ್ತಾರೆ. ಇಂಥವರಲ್ಲಿ ಕೊರೋನಾ ಇದೆ ಅಂದ್ರೆ ಅವ್ರ ಹತ್ರನೂ ಹೋಗೋದಿಲ್ಲ. ಆದ್ರೆ ಕೊರೋನಾ ಭಯ ಪಡ್ತಾ ಇರೋದು ಒಂದೇ ಒಂದು ಯೇಸು ಕ್ರಿಸ್ತನ ನಾಮಕ್ಕೆ. ಹಲ್ಲೆಲೂಯಾ. ಕೊರೋನಾದ ಏನಾದ್ರು ಸಿಂಪ್ಟಮ್ಸ್ ಬಂದ್ರೆ ನೀನು ಶಬ್ದವೆತ್ತಿ ಹೇಳು, ಯೇಸುವಿನ ನಾಮದಲ್ಲಿ ಸಮಸ್ತ ರೋಗವನ್ನ ಹೊತ್ತುಕೊಂಡಿದ್ದ, ನನ್ನ ರೋಗವನ್ನ ಹೊತ್ತುಕೊಂಡಿರುವ ಯೇಸುವಿನ ನಾಮದಲ್ಲಿ ಹೇಳುತ್ತಾ ಇದ್ದಾನೆ, ಬಿಟ್ಟು ಹೋಗ ರೋಗವೇ, ಬಿಟ್ಟು ಹೋಗ ವೈರಸ್, ಬಿಟ್ಟು ಹೋಗ ರೋಗ ಶಕ್ತಿ, ಬಿಟ್ಟು ಹೋಗುವುದು ಶಬ್ದವೆತ್ತಿ ಹೇಳುವಾಗ ನಿನಗೆ ಅಧೀನವಾಗುತ್ತೆ. ಯಾರು ಔಷಧಿ ಕಂಡಿಡಿದಿಲ್ಲ, ಕಂಡಿಡಿದಿದೀಯಾ? ನಾವೇ ಕಂಡಿಡಿದಿಲ್ಲ. ನಾವೆಲ್ಲಿ ಭಾಷೆ ಕಂಡಿಡಿದಿದ್ದ? ನಾವು ಕಂಡಿಡಿದಿದ್ದೆ ಬೈಬಲ್ ಅಲ್ಲಿ. ಇದು ಒಂದೇ ಒಂದು ಔಷಧಿ. ದೇವರು ಇದು ಬರೋಕ್ಕಿಂತ ಮುಂಚಿತವಾಗಿನೇ ಹೇಳಿದ್ರು ಇದಕ್ಕೆ ಔಷಧಿ ಇಲ್ಲ ಅಂತ. ಆದ್ರೆ ನಮಗೆ ಹೇಳಿದ್ರು, ನನ್ನ ರಕ್ತ ನಿಮ್ಮನ್ನ ಕಾಯುವುದು. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಹೋಗೋಣ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನಕ್ಕೆ ಹೋಗೋಣ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಆಮೆನ್. ಲೂಕನ ಸುವಾರ್ತೆ 14ನೇ ಅಧ್ಯಾಯ 25ನೇ ವಾಕ್ಯದಿಂದ ಓದು. ಬಹುಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ನೀವು ಹಿಂಬಾಲಿಸಿದರೆ ಸಂಪೂರ್ಣವಾಗಿ ಹಿಂಬಾಲಿಸಿದರೆ. ಆಮೆನ್. ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದ ಅರ್ಥ ತ್ಯಾಗ ಎಂಬುದಾಗಿ. ಏನಂದ್ರೆ ಗಟ್ಟಿಯಾಗಿ ಯೇಸು ಕ್ರಿಸ್ತನ ಬಹಿರಂಗವಾದ ಶಿಲುಬೆಯನ್ನು ಹೊತ್ತಿದ್ರು. ನಾವು ಅಂತರಿಕ್ಷವಾಗಿ ಅಂದ್ರೆ ಆತ್ಮಿಕವಾಗಿ ದಿನಾಲು ನಾವು ನಮ್ಮ ಶಿಲುಬೆಯನ್ನು ಹೊರಬೇಕಂತ. ಶಿಲುಬೆ ಅಂದ್ರೇನು? ಕಷ್ಟ. ಶಿಲುಬೆ ಅಂದ್ರೇನು? ಶಿಲುಬೆ ಅಂದ್ರೇನು? ಅವಮಾನ. ಶಿಲುಬೆ ಅಂದ್ರೇನು? ನಿಂದನೆ. ಶಿಲುಬೆ ಅಂದ್ರೆ ಏಟುಗಳು. ಶಿಲುಬೆ ಅಂದ್ರೆ ಹಿಂಸೆ. ಶಿಲುಬೆ ಅಂತಂದ್ರೆ ನಮ್ಮ ಮೇಲೆ ಬರುವ ಬಾಧೆಗಳು. ಆಮೇಲೆ ಇದು ಇಲ್ಲ ಅಂತ ಹೇಳೋರು ಒಂದು ಕೈ ಎತ್ತಿ ನೋಡೋಣ. ನನ್ನ ಜೀವನದಲ್ಲಿ ಇದು ಇಲ್ಲ. ಯಾರ ಕೈ ಮೇಲೆ ಬರ್ತಾ ಇಲ್ಲ? ಎಲ್ಲರಿಗೂ. ಅದಕ್ಕೆ ದೇವರು ಏನ್ ಹೇಳಿದ್ರು? ಎಲ್ಲಾರು ಹೊತ್ತುಕೊಂಡು ಗಟ್ಟಿಯಾಗಿ. ನಾನೊಂದು ಉದಾಹರಣೆ ಹೇಳ್ತೇನೆ. ಅಪೋಸ್ತಲರಿಂದ ಕರೆಯಲ್ಪಟ್ಟಂತ ಜನಗಳು
ಒಬ್ಬನು ಮಾತ್ರನೇ ಸಾಮಾನ್ಯವಾದ ಮರಣವನ್ನು ಹೊಂದಿರೋದು. ಉಳಿದವರೆಲ್ಲ ರಕ್ತ ಸಾಕ್ಷಿ. ಮೊದಲ ರಕ್ತ ಸಾಕ್ಷಿ ಬೈಬಲಲ್ಲಿ ಯೇಸು ಕ್ರಿಸ್ತನು, ಎರಡನೇದಾಗಿ ಸ್ಟೇಫಾನನು, ಮೂರನೇದಾಗಿ ಯಾಕೋಬನು, ನಂತರ ಒಬ್ಬೊಬ್ಬರಾಗಿ ಪ್ರಾರಂಭ ಆಗುತ್ತೆ. ಅದು ಇಂಡಿಯಾ ದೇಶದಲ್ಲಿ ತೋಮನು. ಹಾಗಾದ್ರೆ ಈ ಲೋಕದ ಸುಖವನ್ನ, ತಾನು ಅನುಭವಿಸಬೇಕಾದಂತಹ ಸುಖ, ಸಂತೋಷ, ಆಸೆ, ಆಕಾಂಕ್ಷೆಗಳನ್ನೆಲ್ಲವನ್ನ ಅದು ಬದಿಗಿಟ್ಟು ಯೇಸು ಕ್ರಿಸ್ತನಿಗಾಗಿ ಅವರು ಓಡಿದ್ರು. ಆಮೇಲೆ ಯೇಸು ಕ್ರಿಸ್ತನ ಸೇವೆ ಮಾಡುವಾಗ ಊಟ ಸಿಗದೆ ಇರಬಹುದು, ಮಲಗಕ್ಕೆ ಜಾಗ ಸಿಗದೆ ಇರಬಹುದು, ವಸ್ತ್ರ ಸಿಗದೆ ಇರಬಹುದು, ಆಶ್ರಯ ಸಿಗದೆ ಇರಬಹುದು. ಯಥಾರ್ಥವಾಗಿ ಹಿಂಬಾಲಿಸುವವನು ಇದ್ಯಾವುದನ್ನು ನೋಡಲ್ಲ. ಯೇಸು ಹಿಂಗೆ ಹೇಳಿದ್ರು, ಒಂದು ವಸ್ತ್ರ ಸಾಕು. ಆಮೇಲೆ ನಿಮ್ಗೆ ಒಂದು ಸ್ತೋತ್ರ, ಅಂಬಲಿ ಸಿಕ್ಕಿದ್ರೆ ಸಾಕು, ಆಳು ಅಂಬಲಿಗಷ್ಟೇ ಯೋಗ್ಯ. ಅಲ್ಲಿ ಏನು ಕೊಡ್ತಾರೋ ಅದು ಮಾತ್ರ ತಿನ್ನಬೇಕಂತ. ನಾನ್ ಗಂಗಮ್ಮ ಸಿಸ್ಟರ್ ಮನೆಗೆ ಬಂದೆ, ಅವರು ಸಂತೋಷವಾಗಿ ಚಿಕನ್ ಮಾಡಿದ್ರು. ನಾನ್ ಚಿಕನ್ ಎಲ್ಲ ತಿನ್ನಲ್ಲ ಸಿಸ್ಟರ್. ಹಂಗೆ ಹೇಳೋರೆಲ್ಲ ಸೇವೆಗೆ ಬರ್ಬೇಡ್ರು. ಎಲ್ಲಿ ಹೋಗಿ ಏನು ಕೊಡ್ತಾರೋ, ಗಂಜಿ ಕೊಟ್ರು, ಈ ಬಿರಿಯಾನಿ ಕೊಟ್ರು, ಸ್ತೋತ್ರ, ಕೊನೆಗೊಂದು ಗ್ಲಾಸ್ ನೀರು ಕೊಟ್ರು, ಕೊಟ್ಟಿಲ್ಲ ಅಂದ್ರೂ ದೂರ ಹೇಳ್ಬಾರ್ದು. ಹಂಗೆ ಇರೋರೆ ಸೇವೆಗೆ ಯೋಗ್ಯ. ನಮ್ಮ ಒಂದೇ ಉದ್ದೇಶ, ಯೇಸು ಕ್ರಿಸ್ತನ ಸುವಾರ್ತೆನ ಜನಗಳಿಗೆ ಮುಟ್ಟಿಸಕ್ಕೆ ನಾನು ಹೋಗ್ತಾ ಇದೆ. ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇಲ್ಲ, ಟೀ ಕುಡಿಯಕ್ಕೆ ಹೋಗ್ತಾ ಇಲ್ಲ, ಸ್ತೋತ್ರ ಕಾಣಿಕೆಗೆ ಹೋಗ್ತಾ ಇಲ್ಲ. ಯೇಸು ಕ್ರಿಸ್ತನ ವಾಕ್ಯವನ್ನು ಸಾರಕ್ಕೆ ನಾನು ಹೋಗ್ತಾ ಇದ್ದೇನೆ. ಅನುಕೂಲ ಇದ್ರೂ ಸ್ತೋತ್ರ, ಇಲ್ಲ ಅಂದ್ರೆ ಸ್ತೋತ್ರ. ಪೌಲನು ಹೇಳ್ತಾ ಇದ್ದಾನೆ, ಅನುಕೂಲದ ಸಮಯದಲ್ಲೂ ಅನುಕೂಲ ಇಲ್ಲದ ಸಮಯದಲ್ಲೂ ನಾನು ಕರ್ತನ ವಾಕ್ಯವನ್ನು ಸಾರುವನಾಗಿದೆ. ಅವನು ಶಿಲುಬೆಯನ್ನು ಹೊತ್ತುಕೊಂಡಿದೆ. ಅವನಿಗೆ ಗೊತ್ತು, ನಿಂದನೆ ಅವಮಾನಗಳು ಮುಂದೆ ಇದೆ, ಹಿಂಸೆಗಳಿದೆ, ಇದೆಲ್ಲದಕ್ಕೂ ನಾನು ರೆಡಿನೇ. ಆದ್ರೆ ಒಂದೇ ಹೇಳ್ತಾನೆ ಪೌಲನು, ಯಾವಾಗ ನನ್ನ ಮೇಲೆ ಹಿಂಸೆಗಳು ಬರುತ್ತೋ ಆಗ ದೇವರ ಬಲ ನನ್ನ ಮೇಲೆ ಇಳಿದು ಬರ್ತಾನೆ. ಓ ಸ್ತೋತ್ರ. ಶರೀರದ ಮೇಲೆ ಹೋರಾಟ ಬರಬಹುದು, ಆತ್ಮದ ಮೇಲೆ ಹೋರಾಟ ಬರೋದಿಲ್ಲ. ಆತ್ಮದಲ್ಲಿ ನಾವು ಬಲವನ್ನು ಹೊಂದಿರುವವರಾಗಿರುತ್ತೇವೆ. ಓ ಹಲ್ಲೆಲೂಯಾ. ಕ್ರಿಸ್ತ ಜೀವಿತದಲ್ಲಿ ಬಂದ ಮೇಲೆ ಸೈತಾನನು ಮೊದಲಿಗಿಂತ ಹೆಚ್ಚಾಗಿ ನಮ್ಮನ್ನು ಬಾಧಿಸ್ತಾನೆ. ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿ ನಮಗಿಂತ ಮುಂಚೆ ಇರುವಂತ ಕಷ್ಟ ಯೇಸು ಸ್ವಾಮಿ ನಮ್ಮಿನ ಮೇಲೆ ಹೆಚ್ಚಾಗುತ್ತೆ. ಆದ್ರೆ ಅದ್ರ ಮಧ್ಯದಲ್ಲಿ ದೇವರು ಇರ್ತಾರೆ. ಓ ಆಮೇಲೆ ಯೇಸು ಅನುಭವಿಸಿರುವ ಕಷ್ಟ ಯಾರು ಅನುಭವಿಸಿಲ್ಲ. ಬೈಬಲ್ ಹೇಳ್ತದೆ, ತಾನು ಬಾಧೆಯನ್ನು ಅನುಭವಿಸಿರೋದ್ರಿಂದ ಬಾಧಿಸಲ್ಪಡುವ ನಮಗೆ ಆತನ ಸಹಾಯಕನಾಗಿದ್ದಾರೆ. ರೋಮ ಸೈನಿಕರು ಎಷ್ಟು ಹಿಂಸೆ ಮಾಡಿದ್ರು ಯೇಸುವಿನ ಪ್ರಾಣ ತಗೊಳ್ಳಿಕ್ಕೆ ಆಗ್ಲಿಲ್ಲ. ಆಯ್ತಾ? ಯೇಸು ಹೇಳಿದ್ರು, ನನ್ನ ಆತ್ಮವನ್ನ ಹಂಗೆ ಹೇಳಕ್ ಯಾರ್ಯಾರ ಅಧಿಕಾರ ಇದೆಯಾ? ನೀವ್ ಹೇಳ್ತೀರಾ, ತಂದೆಯೇ ನನ್ನ ಆತ್ಮ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೇನೆ. ಆ ವಿಶುದ್ಧವಾದ ಜೀವನ, ದೇವರ ತಂದೆಯ ಚಿತ್ತದಲ್ಲಿ ನಡೆದಂತ ಜೀವನ, ಓ ದೇವರ ವಾಕ್ಯದಲ್ಲಿ ಜೀವಿಸಿದಂತ ಜೀವನ. ತಾನು ಸರ್ವಶಕ್ತನಾದ ದೇವರಾಗಿದ್ರು ಒಂದು ವಾಕ್ಯದ ಮಿತಿಯನ್ನು ಮೀರಿ ಯೇಸು ಭೂಮಿಯಲ್ಲಿ ಜೀವಿಸಿಲ್ಲ. ಎಲ್ಲವೂ ತಂದೆಯ ಚಿತ್ತದಲ್ಲಿನೇ ಜೀವಿಸಿಲ್ಲ. ನಮಗೆಲ್ಲ ಸ್ವಲ್ಪ ಹೊರಗಡೆ ಬಂದು ಬಿಟ್ರೆ ಆಮೇಲೆ ನಮ್ಮನ್ನ ಹಿಡಿಯಕ್ಕೆ ಆಗಲ್ಲ. ಅನಿಲ್ ಪಾಸ್ಟರ್, ಇಲ್ಲ ನಾನು ಫುಲ್ ಬಿಸಿ, ಬೇಕಾದ್ರೆ ಡೇಟ್ ಮುಂದಿನ ತಿಂಗಳು ಕೊಡ್ತೇನೆ. ಹೌದಾ ಇಲ್ವೋ? ಸ್ವಲ್ಪ ಹೊರಗಡೆ ಬಂದ್ರೆ ನಮ್ಗೆ ಏನ್ ಬರ್ತದೆ? ಇಲ್ಲಿ ಒಂದು ಕೊಂಬು ಬರ್ತದೆ. ಸ್ವಲ್ಪ ಮೇಲೆ ಇದೀನಿ ಅಂತ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು, ನಾನು ಸರ್ವಶಕ್ತನು, ನಾನು ಸೃಷ್ಟಿಕರ್ತನು, ನಾನು ಈ ಲೋಕದ ಒಡೆಯನೆಂದು ಗೊತ್ತಿದ್ರು ನನ್ನನ್ನು ತಾನು ದಾಸನ ರೂಪವನ್ನು ಧರಿಸಿ ನನ್ನ ಸೇವೆಯನ್ನು ಅವರು ಮಾಡಕ್ ಹೋಗ್ತಾ ಇದ್ದಾರೆ. ನಮಗೆಲ್ಲಾದ್ರೂ ಒಬ್ಬರನ್ನ ಸಾಯದಲ್ಲಿ ಸಾಯಿಸುವ ಅಧಿಕಾರ ಇದೆ. ಎಷ್ಟೋ ಜನ ನಾವು ಸಾಯಿಸಿ ಬಿಡ್ತಾ ಇತ್ತು. ಯೇಸು ಕ್ರಿಸ್ತನಿಗೆ ಸಾಯಿಸುವ ಅಧಿಕಾರ ಇತ್ತು, ಒಬ್ಬರನ್ನ ಅವರು ಸಾಯಿಸಿಲ್ಲ. ಆದ್ರೆ ಸತ್ತಿರೋನ್ನ ಬದುಕಿಸಿದ್ರು, ರೋಗಿಗಳನ್ನ ಎಬ್ಬಿಸಿದ್ರು. ಸೇವೆ ಅಂದ್ರೆ ತಗ್ಗಿಸಿಕೊಳ್ಳೋದು. ಶಿಲುಬೆ ಯಾರು ಬರ್ಲಿಕ್ಕೆ ಆಗುತ್ತೆ ಅಂತಂದ್ರೆ ತಗ್ಗಿಸಿಕೊಳ್ಳುವವನಿಗೆ ಶಿಲುಬೆ ಬರ್ಲಿಕ್ಕೆ ಸಾಧ್ಯ. ತನ್ನನ್ನು ತಾನು ತಗ್ಗಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಹಳೇ ಮನುಷ್ಯನು ಯೇಸು ಕ್ರಿಸ್ತನ ಸಂಗಡ ಶಿಲುಬೆಗೆ ಹಾಕಲ್ಪಡಬೇಕು. ಆ ಹಾಕಲ್ಪಟ್ಟಂತ ಶರೀರ ಸಮಾಧಿಯಲ್ಲಿ ಬಂದು ಬೀಳುತ್ತದೆ. ಸಮಾಧಿಯಿಂದ ಎದ್ದು ಬರುವಾಗ ಹೊಸ ಶರೀರವಾಗಿ ಬರ್ತದೆ. ಈ ತರ ಆತ್ಮಿಕ ಕಣ್ಣು ನಮ್ಮದು ನಿಮ್ಮದೇ ತೆರೆಯಲ್ಪಡಬೇಕು. ನಾನು ಕ್ರಿಸ್ತನಲ್ಲಿ ಬಂದಾಗ ನನ್ನ ಹಳೇ ಮನುಷ್ಯನು ಶಿಲುಬೆಗೆ ಹಾಕಲ್ಪಟ್ಟನು. ಕ್ರಿಸ್ತನಲ್ಲಿ ಬಂದಾಗ
ಕ್ರಿಸ್ತನಲ್ಲಿ ಬಂದಾಗ ಯಾರು ಹೇಳ್ರಿ? ನೀವು ಫೋಟೋ ಇನ್ನೂ ಬಂದೇ ಇಲ್ಲ ಅಂತ ಅನಿಸ್ತಾ ಇದೆ. ನಾನು ಕ್ರಿಸ್ತನಲ್ಲಿ ಬಂದಾಗ ನನ್ನ ಹಳೇ ಗೋವಿಂದ ಸಮಾಧಿಗೆ ಎಬ್ಬಿ ಬಂದಿರೋದು, ಹೊಸ ಯಶಾಯನಾಗಿ ಎದ್ದು ಬಂದಿರೋದು. ಯೇಸು ಕ್ರಿಸ್ತನಿಗೆ ಒಂದು ವಸ್ತ್ರ ಎಲ್ಲ ಎತ್ತಿ ಅವರು ತಗೊಂಡ್ಬಿಟ್ಟಿದ್ದಾನೆ. ಅಲ್ಲೇ ವಸ್ತ್ರ ಸುತ್ತಿ ಅವರನ್ನು ಮಲಗಿಸಿರೋದು. ನಿಕೋದೇಮನು ಬಂದು ಅವರ ಶರೀರವನ್ನು ತಗೊಂಡೋಗಿ ಸಮಾಧಿಯಲ್ಲಿ ಮಲಗಿಸಿದ್ದಾರೆ. ಆದ್ರೆ ಆಮೇಲೆ ಬೆಳಿಗ್ಗೆ ಸಮಾಧಿ ಹತ್ರ ಸ್ತ್ರೀಯರು ಬಂದಾಗ ಯೇಸು ಕ್ರಿಸ್ತನ ಅವರ ನಡುವೆ ಬಂದು ಹೇಳ್ತಾ ಇದೆ, ನಿಮಗೆ ಸಮಾಧಾನವಾಗಲಿ ಅಂದ್ರೆ ಅವರು ಶರೀರಧಾರಿಯಾಗಿ ವಸ್ತ್ರಧಾರಿಯಾಗಿ ನಿಂತಿದ್ದಾರೆ. ಅವರು ಧರಿಸಿರುವ ವಸ್ತ್ರ ಶುಭ್ರವಾದ ವಸ್ತ್ರ. ಅದರ ಅರ್ಥ ನಾವು ಹೊಸಬನಾಗಿ ಎದ್ದು ಬಂದ್ರೆ ವಿಶುದ್ಧನಾದ ದೇವರ ಮಗನಾಗಿರಬೇಕು. ವಿಶುದ್ಧದ ವಸ್ತ್ರವನ್ನು ನಾನು ಧರಿಸಿರುವನಾಗಿರಬೇಕು. ಅದೇ ವಸ್ತ್ರ ಶಿಲುಬೆಯಲ್ಲಿ ಹೋಯಿತು. ಸಮಾಧಿ ಎದ್ದು ಬರುವಾಗ ಹೊಸಬನಾಗಿ ನಾನು ಎದ್ದು ಬರಬೇಕು. ಅಂತವರೇ ಶಿಲುಬೆಯನ್ನು ಹೊರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅಂತವರೇ ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ಕಷ್ಟ ಬಂದಾಗ, ಇಕ್ಕಟ್ಟುಗಳು ಬಂದಾಗ ನಾವು ಗುಣಗುಡುತ್ತೇವೆ. ದೇವರೇ ಯಾಕೆ ನನಗೆ ಕಷ್ಟ ಎಂದು ಪೌಲ ಹೇಳಿಲ್ಲ, ಎಂದು ಪೇತ್ರನು ಹೇಳಿಲ್ಲ, ಎಂದು ಯಾಕೋಬನು ಹೇಳಿಲ್ಲ. ಯಾಕೆ ದೇವರೇ ಈ ಕಷ್ಟ ಅಂದ? ಅವರಿಗೆ ಚೆನ್ನಾಗಿ ಗೊತ್ತು, ನಾನು ಕಷ್ಟದ ಹಾದಿಯಲ್ಲಿ ಹೋಗ್ತಾ ಇದ್ದೇನೆ. ಅದರ ಮಧ್ಯದಲ್ಲಿ ದೇವರಿದೆ. ಅವ್ರು ಹೇಳ್ತಾ ಅದ್ರ ಮಧ್ಯದಲ್ಲಿ ದೇವರಿದೆ. ಪೇತ್ರನು ಸ್ತೋತ್ರ. ಪೌಲ ಶೀಲರಾದ್ರೆ ಸೆರೆಮನೆಯಲ್ಲಿ ಏನ್ ಮಾಡ್ತಿದ್ರು? ಸ್ತುತಿಪದ ಹಾಡ್ತಾ ಇದ್ರು. ಪೇತ್ರ ಏನ್ ಮಾಡ್ತಾ ಇತ್ತು? ಗಟ್ಟಿಯಾಗಿ ನಿದ್ರೆ ಮಾಡ್ಬೇಡ್ರಿ. ಅವನು ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದ. ಅವನಿಗೆ ಚಿಂತೆ ಇಲ್ಲ. ಯೆಹೋವ ಈರ ಎಲ್ಲವನ್ನ ನೋಡಿಕೊಳ್ಳುವ. ಅವ್ನು ನಿದ್ರೆ ಮಾಡ್ತಾ ಇದ್ದ. ನಿದ್ರೆ ಮಾಡುವಾಗ ಅವನ ತಟ್ಟಿ ಒಬ್ರು ಎಬ್ಬಿಸ್ತಾ ಇದೆ. ಕಣ್ಣು ಬಿಟ್ಟು ಹಿಂಗೆ ನೋಡಿದ್ರೆ ಶುಭ್ರ ವಸ್ತ್ರಧಾರಿ ಧರಿಸಿರುವ ದೇವದೂತನ ಬಂದಲ್ಲಿ ನಿಂತಿದೆ. ಓ ಪೇತ್ರನಲ್ಲಿ ಮಲಗಕ್ಕಲ್ಲ, ನಾನು ನಿನ್ನ ಕರೆದಿರೋದು. ದೇವರನ್ನ ಕರೆದಿರೋದಲ್ಲಿ ಮಲಗಕ್ಕಲ್ಲ. ಓ ಡೋರ್ಗಳಿಗೆ ಓಪನ್ ಆಗುತ್ತೆ, ಎದ್ದು ಹೊರಗಡೆ ಬಾ. ಹಲ್ಲೆಲೂಯಾ. ಇದರ ಅರ್ಥ ಶಿಲುಬೆಗೆ ಯಾರು ಬರುತ್ತಾರೋ ಅವರ ಜೀವನದಲ್ಲಿ ಎಂತ ಸೆರೆಮನೆಯ ಸ್ಥಿತಿಗಳು ಬಂದ್ರು ದೇವರ ತನ್ನ ದೂತನನ್ನು ಕಳಿಸಿ ನಿನ್ನ ಎಬ್ಬಿಸಿ ಹೊರಗಡೆ ಕರೆದುಕೊಂಡು ದೇವರ ಬಿಡುಗಡೆ ಮಾಡುವ ದೇವರೇ ಬದುಕಿದರು ಕ್ರಿಸ್ತನಿಗಾಗಿ ಬದುಕಿದರು, ಸತ್ತರು ದೇವರಿಗಾಗಿ. ಹಲ್ಲೆಲೂಯಾ. ಈ ಪಯಣದಲ್ಲಿ, ಈ ಹಾದಿಯಲ್ಲಿ ನಡೆಯುವಾಗ ಕರ್ತನನ್ನ ಸಂಗಡ ಇದ್ದಾರೆ. ಯಾಕೆ ಕೆಲವೊಂದು ಸಮಯ ಕೈ ಬಿಡಲ್ಪಡ ಸ್ಥಿತಿ ಬರ್ತದೆ? ಯಾಕೆಂದ್ರೆ ಸ್ತೋತ್ರ, ಆ ಶಿಲ್ಬಿಲ್ ಹಾಕಿದ್ರಲ್ಲ, ಡ್ಯಾನ್ಸ್ ಹಾಕಿದ್ರಿ, ಗೋವಿಂದ್ರ ಹಾಕಿದ್ರಲ್ಲ, ಕೆಲವು ಸಮಯ ಹೋಗಿ ಅದು ತಿರ್ಗಾ ಎತ್ತಿ ಹಾಕೊಳ್ಳೋದಿದೆ. ತಿರ್ಗಾ ಏನಾಗುತ್ತೆ? ಹಳೇ ಗೋವಿಂದನೇ ಇಷ್ಟ ಆಗುತ್ತೆ. ಅರ್ಥ ಆಯ್ತಾ? ನಿಮ್ ಹಳೇ ಮನುಷ್ಯನಿದೆಯಲ್ಲ, ಅದು ಕೆಲವೊಂದು ಸಮಯ ಇಷ್ಟ ಆಗುತ್ತೆ ನಮ್ಗೆ. ಅದು ನೀವು ತಿಳಿಬೇಕು, ಹಳೆ ಮನುಷ್ಯನ ಸತ್ತೋಯ್ತಂತ. ಹಳೆ ಮನುಷ್ಯನು ಸತ್ತಿದೆ ಅಂದ್ರೆ ಹಳೆಯ ಸ್ವಭಾವಗಳು, ಹಳೆಯ ಕಾರ್ಯಗಳು, ಹಳೆಯ ನಡತೆಗಳು, ಹಳೆಯ ನನ್ನ ಹೃದಯ, ಯೇಸು ಕ್ರಿಸ್ತನಲ್ಲಿ ಬರೋದಿಲ್ಲ ಮುಂಚೆ ನನ್ನಲ್ಲಿದ್ದಂತ ಹೃದಯ, ನಡೆ ನುಡಿ, ಸ್ವಭಾವ, ಮಾತುಗಳು ಎಲ್ಲ ಎಲ್ಲಿ ಹಾಕಲ್ಪಟ್ಟಿದೆ? ಗಟ್ಟಿಯಾಗಿ ಹಾಕಲ್ಪಟ್ಟರು. ಸ್ತೋತ್ರ. ಸುಳ್ಳು ಹೇಳಿದ್ರೆ ದೇವರು ಬರೀತಾರೆ, ದೇವರ ಲೆಕ್ಕದಲ್ಲಿ ಬರೀತಾರೆ. ಪ್ರೈಸ್ ದಿ ಲಾರ್ಡ್. 1 ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ ಓದ್ರಿ. 21ರಿಂದ ಓದ್ರಿ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆಮೆನ್. ಹಲ್ಲೆಲೂಯಾ. ಇದಕ್ಕಾಗಿ ನೀವು ಕರೆಯಲ್ಪಟ್ರಿ. ಯಾವುದಕ್ಕಾಗಿ? ಇದಕ್ಕಾಗಿ ಶಿಲುಬೆಯನ್ನು ಹೊರೋದಕ್ಕಾಗಿ. ಗಟ್ಟಿಯಾಗಿ ಹೇಳ್ರಿ. ಹಲ್ಲೆಲೂಯಾ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿ ತೋರಿಸಿ ಹೋಗಿದ್ದಾನೆ.
ಬೈಯುವವರಿಗೆ ಪ್ರತಿಯಾಗಿ ಬೈಯಲಿಲ್ಲ. ನಿಂದಿಸುವವರಿಗೆ ಪ್ರತಿಯಾಗಿ ಯೇಸು ಕ್ರಿಸ್ತನು ನಿಂದಿಸುತ್ತಿಲ್ಲ. ವಂಚನೆಯ ಮಾತುಗಳು ಅವರ ಬಾಯಿಂದ ಎಂದಿಗೂ ಬಂದಿಲ್ಲ. ನ್ಯಾಯವಾಗಿ ನ್ಯಾಯ ತೀರ್ಪು ಮಾಡುವ ತಂದೆಯಾದ ದೇವರ ಕೈಯಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟಿದೆ. ಹಾಗೆ ಇರೋರು ಒಂದು ಸ್ತೋತ್ರ, ಒಂದು ಸ್ತೋತ್ರ. ಬೈಯುವವರಿಗೆ ಪ್ರತಿಯಾಗಿ ನಾನು ಬೈಲಿಲ್ಲ ಪಾಸ್ಟರ್. ಯಾವ ವಂಚನೆ ಮಾತು ನನ್ನಲ್ಲಿ ಬಂದಿಲ್ಲ. ಯಾವ ಪಾಪವನ್ನು ನಾನು ಮಾಡಲಿಲ್ಲ. ಎಲ್ಲವನ್ನ ದೇವರ ಕೈಯಲ್ಲಿ ಕೊಟ್ಟಿದೆ. ನಾವು ನ್ಯಾಯವಾಗಿ ಶಿಲುಬೆಯನ್ನು ಹೊರಬೇಕು. ನಮ್ಮನ್ನ ಗಮನಿಸೋರು ಮನುಷ್ಯರಲ್ಲ, ನಮ್ಮನ್ನ ಗಮನಿಸೋರು ಸೇವಕರಲ್ಲ, ನಮ್ಮನ್ನ ಗಮನಿಸೋರು ಮತ್ತೊಬ್ಬನಲ್ಲ. ನಮ್ಮನ್ನ ಗಮನಿಸಲು ಒಂದು ದೇವರಿದೆ. ಅವರು ಸ್ವರ್ಗದಲ್ಲಿ ಇದು ನಮ್ಮನ್ನು ನೋಡುತ್ತಾ ಇದ್ದಾರೆ. ಹೇಳುತ್ತಾ ಇದೆ ಕೀರ್ತನೆಯಲ್ಲಿ, ಕೀರ್ತನಗಾರನು ಹೇಳುತ್ತಾನೆ, ದೇವರು ಪರಲೋಕವನ್ನ ಬಾಗಿ ಭೂಮಿಯನ್ನು ಅವರು ನೋಡುವಾಗ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಒಬ್ಬ ಬುದ್ಧಿವಂತ ಮನುಷ್ಯನು ಇದ್ದಾನೋ ಎಂದು ದೇವರು ಹುಡುಕುವಾಗ ದೇವರಿಗೆ ಒಬ್ಬನು ಸಿಗ್ತಾ ಇಲ್ಲ ಅಂದ್ರೆ ದೇವರ ಸಾನ್ನಿಧ್ಯವನ್ನು ಹುಡುಕುವವನು ಎಲ್ಲ ಸ್ಥಿತಿ ಬಂದಾಗ, ಇಕ್ಕಟ್ಟು ಹೋರಾಟ ಕಷ್ಟಗಳು ಬಂದಾಗ ದೇವರ ಸಾನ್ನಿಧ್ಯವನ್ನು ಯಾರು ಹುಡುಕ್ತಾರೋ ಅಂತವರು ದೇವರು ಇಷ್ಟಪಡುವನಾಗಿದೆ. ಇಲ್ಲ ನಾವು ಏನ್ ಮಾಡೋದು, ನಮ್ಮಪ್ಪ ಏನ್ ಆಸ್ತಿ ಮಾಡಿಟ್ಟಿಲ್ಲ, ಎಲ್ಲ ಕುಡಿದು 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 ಹಾಳು ಮಾಡಿಬಿಟ್ಟಿದೆ. ನಾನೀಗ ಕಷ್ಟ ಪಡ್ತಾ ಇದ್ದೆ. ಅಮ್ಮ ಇದೆ, ಅಮ್ಮಗೆ ಬೇರೆ ಏನ್ ನೀನ್ ಮಾಡಿದೆ ನಮಗೋಸ್ಕರ ನಾನು. ಅಮ್ಮ ಏನ್ ಮಾಡ್ತಾರೆ, ಅವ್ರ ಕೆಲಸ ಅಳದೆ. ನಾನೇನ್ ಮಗಳೇ ಮಾಡ್ಲಿ, ಅಪ್ಪ ಏನು ಮಾಡಿಲ್ಲ, ನಾನೇನ್ ಮಾಡ್ಲಿ ಅಲ್ಲ. ನಾವು ಮತ್ತೊಬ್ಬರ ಮೇಲೆ ದೂರ ಹೇಳೋದಲ್ಲ. ನಾವು ಕರ್ತನಲ್ಲಿ ಬಂದ ಮೇಲೆ ನ್ಯಾಯವಾಗಿ ಕರ್ತನಿಂದ ಹೊಂದಬೇಕಾದ ಆಶೀರ್ವಾದಗಳಿದೆ, ಕರ್ತನಿಂದ ಹೊಂದಬೇಕಾದ ಅನುಗ್ರಹಗಳಿದೆ, ದೇವರು ಕೊಡಬೇಕಾದ ಬಹುಮಾನಗಳಿದೆ, ದೇವರು ನಮ್ಮನ್ನು ಮಾನಿಸುವ ಸನ್ಮಾನಗಳಿದೆ. ಅದೆಲ್ಲವನ್ನ ನಾವು ದೇವರಿಂದ ಹೊಂದಬೇಕು. ಕ್ರೈಸ್ತರ ನಾನು ಹೇಳಿ ಕೂತಿರೋ ಗಮನ ಕೊಟ್ಟು ಕೇಳ್ರಿ. ಅಪ್ಪನ ಆಸ್ತಿ ಮೇಲೆ ಅಮ್ಮನ ಆಸ್ತಿ ಮೇಲೆ ಕಣ್ಣು ಇಡಬೇಡ್ರಿ. ಓ, ಪರಲೋಕದಲ್ಲಿ ಒಂದು ಆಸ್ತಿಗಳಿದೆ, ಪರಲೋಕದಲ್ಲಿ ದೇವರು ನಮಗೆ ಕೊಡುವ ಅನುಗ್ರಹಗಳಿದೆ. ಅದರ ಮೇಲೆ ಕಣ್ಣಿಡಬೇಕು, ಅದರ ಮೇಲೆ ಮನಸ್ಸಿಡಬೇಕು, ಅದರ ಮೇಲೆ ನಿನ್ನ ಪ್ರಾರ್ಥನೆ ಇಡಬೇಕು. ಅದು ದೇವರು ನಿನಗಾಗಿ ಇಟ್ಟಿರುವಂತದ್ದು. ಕೇಳಿ ಅದನ್ನು ಹೊಂದಬೇಕು. ಅಪ್ಪನ ಹತ್ರ ಹೋಗಿ ಅಮ್ಮನ ಹತ್ರ ಹೋಗಿ ಗಲಾಟೆ ಮಾಡೋ ನಿಜವಾದ ವಿಶ್ವಾಸಿ ಅಲ್ಲ. ಅಪ್ಪನ ಆಸ್ತಿ ಬಂದಿಲ್ಲ, ಅಮ್ಮನ ಆಸ್ತಿ ಸ್ತೋತ್ರ ಬಂದಿಲ್ಲ ಅಂದ್ರೆ ನಮ್ಗೆ ಏನು ಚಿಂತೆ ಇಲ್ಲ. ಒಬ್ಬ ರಿಯಲಿ ತಂದೆ ಇದೆ, ನಿಜವಾದ ತಂದೆ ಇದೆ, ನಿಜವಾಗಿ ಪ್ರೀತಿಸುವ ತಂದೆ ಇದೆ, ನಮ್ಮ ನಿಜವಾಗಿ ನಮಗೋಸ್ಕರ ಪ್ರಾಣ ಕೊಟ್ಟಿರುವ ಒಂದು ತಂದೆ ಇದೆ. ಆತನ ಸ್ವರ್ಗದಲ್ಲಿ ಎಲ್ಲವೂ ನಿಂತಿದೆ. ಅದು ಈ ಭೂಮಿಯಲ್ಲಿ ನಮಗೆ ಸಿಕ್ಕುತ್ತೆ. ದೇವರ ಹೀನ ಸ್ಥಿತಿಯಲ್ಲಿ ಇರುವವನ್ನ ಉತ್ತಮ ಸ್ಥಿತಿಗೆ ನಾನು ದೇವರ ವಾಕ್ಯ ಹೇಳ್ತಾ ಇದೆ. ಆತನ ಬಾಯಲ್ಲಿ ವಂಚನೆ ಮಾತು ಬಂದಿಲ್ಲ, ಪಾಪವು ಮಾಡಲಿಲ್ಲ, ಬೈಯುವವನಾದನ್ನು ಪ್ರತಿಯಾಗಿ ಬೈಲಿಲ್ಲ. ಅದರ ಅರ್ಥ ಶಿಲುಬೆಗೆ ಹಾಕುವಾಗ ಒಬ್ಬರನ್ನಾದ್ರೂ ದೇವರು ಬೈದಿದ್ಯಾ? ಆಮೇಲೆ ಮತ್ತೆ ನಮ್ಮನ್ನ ಹಾಕಿದ್ರೆ ನಾವೇನ್ ಮಾಡ್ತೀವಿ? ABCD ಸ್ಟಾರ್ಟ್ ಆಗ್ತದೆ, Z ನನ್ನ ಕೈಯಲ್ಲಿ ಮಾಡ್ತೀವಿ. ಹೌದಾ ಇಲ್ವೋ? ಹೌದಾ ಇಲ್ವೋ? ಯಜಮಾನ ಬೈಲಿ ನೋಡೋಣ. ಅವರು ಬೈಯುವಾಗ ನಗುತ್ತಾ ಸ್ತೋತ್ರ ಹೇಳಾರೆ ಯಾರು ಒಬ್ರು ಇದ್ರೆ ಸ್ತೋತ್ರ ಹೇಳಿ. ಹೆಂಡತಿ ಬೈವಾಗ ಯಜಮಾನ ನಗುತ್ತಾ ಸ್ತೋತ್ರ ಹೇಳೋರು ಇದೆಯಾ? ಇದೆ ಅಂತ ಅದಕ್ಕೆ ಹೋಗ್ತೇನೆ. ಹಾಗಾದ್ರೆ ಸ್ತೋತ್ರ, ನಾವು ಒಂದು ಸ್ವಂತ ನನ್ನ ಕುಟುಂಬದಲ್ಲಿ ಬರುವಂತ ಬಾಧೆನೇ ನಾನು ಅನುಭವಿಸಕ್ಕಾಗ್ತಾ ಇಲ್ಲ, ಜಯಿಸಕ್ಕಾಗ್ತಾ ಇಲ್ಲ. ಹೊರಗಡೆಯಿಂದ ಬರುವಂತ ಬಾಧೆಗಳು ನಾವ್ ಹೆಂಗೆ ಸಹಿಸಕ್ಕಾಗುತ್ತೆ? ನಾವ್ ಹೆಂಗೆ ಅದನ್ನ ಜಯಿಸಕ್ಕಾಗುತ್ತೆ? ತಂದೆ ತಾಯಿ ತನ್ನ ಮಕ್ಕಳಿಗೆ ಒಂದು ಮಾತು ಹೇಳಿದ್ರೆ ಮಕ್ಕಳು ಅದನ್ನ ಸಹಿಸಲ್ಲ. ಸಹಿಸ್ತೀರಾ? ಸಹಿಸೋರು ಸ್ತೋತ್ರ ಹೇಳ್ರಿ. ಶಬ್ದನೇ ಬರ್ತಾರೆ. ನನಗೆ ಅನಿಸ್ತಾ ಇದೆ ಇವ್ರು ಯಾರು ಶಿಲುಬೆಯಲ್ಲಿ ಬರ್ತಾನೆ ಇಲ್ಲ. ಶಿಲುಬೆ ಒಂದು ಪಕ್ಕದಲ್ಲಿ ಇಟ್ಟಿದೆ. ಪಕ್ಕದಲ್ಲಿ ಇಟ್ಟಿದೆ. ಇದು ಸಮಾಧಿಯಿಂದ ಎದ್ದು ಬಂದ ಮನುಷ್ಯನಲ್ಲ. ಇದು ತಿರ್ಗಾ ಶಿಲುಬೆಯಲ್ಲಿ ಹಾಕಲ್ಪಟ್ಟ ಹಳೆ ಮನುಷ್ಯನೇ ಇದೆ. ಅದಕ್ಕೆ ಆಧಾರವಾಗಿ ಒಂದು ವಾಕ್ಯ ಓದ್ರಿ. ರೋಮಾಪುರ 6ನೇ ಅಧ್ಯಾಯ ರೋಮಾಪುರ 6ನೇ ಅಧ್ಯಾಯ ಅದರಲ್ಲಿ 6ನೇ ವಾಕ್ಯವನ್ನು ಓದ್ರಿ. ಪಾಪದಿನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದೋಷದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶೆಯಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಆಮೆನ್. ದೇವರ ವಾಕ್ಯ ಹೇಳ್ತಾರೆ, ಪಾಪಕ್ಕೆ ಅಧೀನವಾದ ನನ್ನ ಸ್ವಭಾವವು ನಾಶವಾಗಿದೆ ಅಂದೆ. ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವ ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದೆ. ಯೇಸು ಕ್ರಿಸ್ತನ ಬಳಿಗೆ ಬರುವಂತ ನೀವು ಚಿಂತೆ ಮಾಡಬೇಕು. ಯೇಸು ಕ್ರಿಸ್ತನು ನನ್ನ ಹಳೆಯ ಸ್ವಭಾವವನ್ನೆಲ್ಲ ಶಿಲುಬೆಯಲ್ಲಿ ಹೊತ್ಕೊಂಡಿದ್ದಾರೆ.
ಅದರ ಅರ್ಥ ಅದನ್ನು ಬಿಟ್ಟು ನಾನು ಜೀವಿಸಬೇಕಂತ. ಆಮೆನ್. ನನ್ನ ಪೂರ್ವ ಸ್ವಭಾವ ಎಲ್ಲಿ ಹಾಕಲ್ಪಟ್ಟಿದೆ? ಗಟ್ಟಿಯಾಗಿ ಹೇಳಿ. ಮತ್ತೆ ಪೂರ್ವ ಸ್ವಭಾವ ಏನಾಗಬೇಕು? ಸಾಯ್ಬೇಕು. ಸತ್ತೋಗಿರ್ಬೇಕು. Praise the Lord. ಈಗ ಆಮೇಲೆ ರಕ್ಷಣೆ ಹೊಂದಿ 10 ವರ್ಷ ಅಂತಂದ್ರೆ ಅದು ಸಮಾಧಿಯಲ್ಲಿ ಹಾಕಲ್ಪಟ್ಟು ಮಣ್ಣಾಗಿ ಹೋಗಿರುತ್ತೆ. ಒಂದು ಹಳೆಯ ಒಂದು ಶರೀರವನ್ನ ಮಣ್ಣಲ್ಲಿ ಹಾಕಿದ್ರೆ ಏನಾಗುತ್ತೆ? ಅದು ಎಲುಬು ಸಿಕ್ಕುತ್ತೆ ಇಲ್ಲ ಗೊತ್ತಿಲ್ಲ. ಆಮೇಲೆ 10 ವರ್ಷದಲ್ಲಿ ನಾನು ರಕ್ಷಣೆ ಬಂದಿದೆ, 5 ವರ್ಷದಲ್ಲಿ ರಕ್ಷಣೆ ಬಂದಿದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಾನು ಸ್ತೋತ್ರ ವಿಶುದ್ಧತೆಯಲ್ಲಿ ಇರಬೇಕು. ನನ್ನ ಸ್ವಭಾವಗಳು ಶಿಲುಬೆಗೆ ಹಾಕಲ್ಪಟ್ಟಿದೆ. ನನ್ನ ಹಳೆಯ ಸ್ವಭಾವಗಳು ಸತ್ತಿದೆ. ಸತ್ತಿರೋ ಎದ್ದು ಬರಕ್ಕಾಗುತ್ತಾ? ಹಾಗಾದ್ರೆ ಇನ್ನು ಇದೆ ಅಂದ್ರೆ ಸತ್ತಿಲ್ಲ ಎಂದರ್ಥ. ಯಾರ ಕಣ್ಣು ಆತ್ಮಿಕ ಕಣ್ಣು ಯಾರದ್ದು ತೆರೆಯಲ್ಪಡುತ್ತೋ, ಯಾರ ಕಣ್ಣು ತೆರೆಯಲ್ಪಟ್ಟಿರ್ತದೋ ಅವರು ಪೂರ್ವ ಸ್ವಭಾವಗಳಿಗೆ ಹೋಗಲ್ಲ, ಹಳೆಯ ಜೀವಿತಕ್ಕೆ ಹೋಗಲ್ಲ. ಅವರು ಕ್ರಿಸ್ತನನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ಅವರು ಜೀವಿಸುವರಾಗಿರ್ತಾರೆ. ಹಲ್ಲೆಲೂಯಾ. ದೇವರು ಹೇಳಿದ್ರು ಈ ಲೋಕದಲ್ಲಿ ಸಂಕಟ ಇದೆ, ನೀನು ಧೈರ್ಯವಾಗಿರು, ನಾನು ಲೋಕವನ್ನು ಜಯಿಸಿದ್ದೇನೆ, ಆದರೂ ನಿನಗೆ ಮನಃಶಾಂತಿ ಇದೆ. ಆಮೆನ್. ನಮಗೆ ಲೋಕದಲ್ಲಿ ಏನಿದೆ? ಸಂಕಟ ಇದೆಯಾ? ಅನೇಕ ಸಂಕಟ ಅನುಭವಿಸ್ತಾ ಇದೆಯಾ? ಆದ್ರೂ ನನ್ನ ಹೃದಯದಲ್ಲಿ ಮನಃಶಾಂತಿ. ಮನಃಶಾಂತಿ ಅಂದ್ರೆ ಅದನ್ನ ಜಯ ಕೊಡುವ ದೇವರು ನಮ್ಮ ಸಂಗಡ. ನಾನು ಹೇಳ್ತೇನೆ, ದೇವರ ಆಮೇಲೆ ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೆ ಸ್ತೋತ್ರ. ಇಲ್ಲಿ ಮಂಜುಳಾ ಸಿಸ್ಟರ್ ತುಂಗಾನಗರದಿಂದ ಹೊಸದಾಗಿ ಬಂದಿದ್ದಾರೆ. ಅವ್ರಿಗೆ ಆಶ್ಚರ್ಯ ಆಗಿತ್ತು, ಏನಪ್ಪ ಹಿಂಗೆ ಹೇಳ್ತಾ ಇದೆ ಅಂತ. ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೆ 2 ಪಟ್ಟು ಕಷ್ಟ ಜಾಸ್ತಿನೇ ಆಗುತ್ತೆ. 2 ಪಟ್ಟು ಕಷ್ಟ. ಮುಂಚೆ ವಿರೋಧಿಗಳು ಕಡಿಮೆ ಇರುತ್ತೆ, ವಿರೋಧಿಗಳು ಜಾಸ್ತಿ ಆಗುತ್ತೆ. ಆದ್ರೂ ಬೈಬಲ್ ಇವತ್ತು ಫಾಸ್ಟ್ ವಾಕ್ಯ ಓದುವಾಗ ದುರ್ವೈರಿಗಳು ನಿನ್ ಮುಂದೆ ನೆಲಕ್ಕೆ ಬಿದ್ದು ಹೋಗುತ್ತೆ. ಆದಿಸುವವರು ನಿನ್ನ ಮುಂದೆನೆ ಬಿದ್ದು ಹೋಗ್ತಾರೆ. ವೈರಿಗಳ ಮುಂದೆ ಔತಣವೆಲ್ಲ ಸಿದ್ಧ ಮಾಡ್ತಾರೆ. ವೈರಿಗಳ ಮುಂದೆ ನಿನ್ನ ತಲೆ ಮೇಲೆ ನನ್ನ ಸಿಚುವೇಶನ್ ಅನ್ನ ಸುತ್ತಲಿದ್ರು ದೇವ ನನ್ನ ಸಂಗಡ ಇರೋದ್ರಿಂದ ಎಲ್ಲ ತಪ್ಪಿಸ್ಕೊಂಡು ದೇವರ ಮೇಲೆ ನಾನಲ್ಲ, ದೇವರು ನನ್ನನ್ನು ತಪ್ಪಿಸ್ಕೊಂಡು, ದೇವರು ನನ್ನನ್ನು ರಕ್ಷಿಸಿಕೊಂಡು ಮಧ್ಯದಿಂದ ದೇವರು ನನ್ನ ಮೇಲೆ ಕೆತ್ಕೊಂಡ್ ಬರ್ತಾರೆ. ಹಲ್ಲೆಲೂಯಾ. ಎಷ್ಟು ಹೋರಾಟಗಳಿದ್ರು ಅದ್ರ ಮೇಲೆ ಜಯ ಹೊಂದುದೇ ಕ್ರಿಸ್ತ ಜೀವಿತ. ಸೋತ ಹೋಗೋದಲ್ಲ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಸ್ತೋತ್ರ ಸಿಂಹದ ಗುಹೆಯಲ್ಲಿ ಹಾಕಿದ್ರೆ ಏನ್ರಿ ಮಾಡ್ತೀರಿ? ಇಲ್ಲಿ ಒಂದು ಜಿರ್ಲೆ ಬಂದ್ರೆ ಎಲ್ಲ ಚರ್ಚಿನ ಆಚೆ ಕೊಡೋಗ್ತೀರಾ ಇಲ್ವ? ಒಂದು ಜಿರ್ಲೆ ಹಿಂಗ್ ಬಂತು ಅಂದ್ರೆ ಸಾಕು, ಇಲ್ಲಿಂದ ಓಡದೆ. ಇನ್ನು ಸಿಂಹ ಬಂದ್ರೆ ಈ ಸಭೆಯಲ್ಲಿ ಸಿಂಹ ಇದೆ ಅಂದ್ರೆ ನೀವು ಚರ್ಚಿಗೆ ಬರಲ್ಲ. ಸಿಂಹ ಹೋದ್ಮೇಲೆ ಬರ್ತೀವಿ ಪಾಸ್ ಅಂತ. ಆದ್ರೆ ಸಿಂಹ ಹಸಿದಿರುವಂತ ಸಿಂಹ ಗುಹೆಯಲ್ಲಿ ಇದ್ರು ಅದರ ಮಧ್ಯದಲ್ಲಿ ದಾನಿಯೇಲನಿದ್ರು. ದಾನಿಯೇಲನ ಸಿಂಹದ ಬಾಯನ್ನ ಕಟ್ಟುವಷ್ಟು ಆತನು ಶಕ್ತನಾದ. ಸಿಂಹದ ಬಾಯನ್ನ ಪ್ರಾರ್ಥನೆಯಲ್ಲಿ ಕಟ್ಟುವಷ್ಟು ದಾನಿಯೇಲನು ಶಕ್ತನಾಗಿತ್ತು. ಹೋರಾಟಗಳು ಬಂದ್ರು ದೇವರ ಆತ್ಮವನ್ನು ಬಲಪಡಿಸಿ ಅಸಾಧ್ಯವಾದ ಕಾರ್ಯಗಳನ್ನ ದಾನಿಯೇಲನ ಜೀವಿತದಲ್ಲಿ ದೇವರು ಮಾಡುತ್ತಾ ಇದ್ರು. ಅವನು ಒಂದೇ ದೇವರ ಮೇಲೆ ಭರವಸೆ ಇಟ್ಟಿದ್ದೆ. ಅವರು ವಾಸ ಮಾಡೋದು ಅನ್ಯ ದೇಶ ಬಾಬೆಲ್ ಪಟ್ಟಣದಲ್ಲಿ. ರಾಕ್ಷನ ಬಳಿಯಲ್ಲಿ ಅವನಿಗೆ ಅನೇಕ ಇಕ್ಕಟ್ಟುಗಳಿತ್ತು. ಆದ್ರೆ ದೇವರನ್ನು ಆಶ್ರಯಿಸಿಕೊಂಡಿರೋದ್ರಿಂದ ಏನು ಬಂದ್ರು ದೇವರು ಬಿಡಿಸ್ತಾರೆ. ಆಮೇಲೆ 3 ಆವರ್ತಿ ಆಮೇಲೆ ಮನೆಯ ಮಾಳಿಗೆ ಮೇಲೆ ಹೋಗಿ ಕದ ಇಲ್ಲದ ಕಿಟ್ಟಿಗೆ ಯೆರೂಸಲೇಮ್ ಕಡೆಗೆ ತಿರುಗಿ, ತನ್ನ ಪಟ್ಟಣದ ಕಡೆಗೆ ತಿರುಗಿ, ಮನೆಯಲ್ಲಿ ಕುಂತುಕೊಂಡು ಆಲಯದ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡೋರು. ಮನೆಯಲ್ಲಿ ಕುಂತುಕೊಂಡು ಆಲಯದ ಕಡೆಗೆ ಕೈ ಎತ್ತಿ ಪ್ರಾರ್ಥನೆ ಮಾಡುವರು. ಯೆರೂಸಲೇಮ್ ಇಸ್ರಾಯೇಲರ ಪಟ್ಟಣ, ಯಹೂದಿಗಳ ಪಟ್ಟಣ. ಆದ್ರೆ ಈಗ ಎಲ್ಲೋಗಿದೆ? ಸೆರೆ ಹೋಗಿದೆ. ಅವರು ಬಾಬೆಲ್ ಪಟ್ಟಣದಲ್ಲಿದೆ. ಆದ್ರೆ ಇಲ್ಲೇ ಇದ್ದುಕೊಂಡು ಯೆರೂಸಲೇಮ್ ಪಟ್ಟಣಕ್ಕೋಸ್ಕರ ದಿನಕ್ಕೆ 3 ಆವರ್ತಿ ಕೈ ಎತ್ತಿ ದಾನಿಯೇಲನು ಪ್ರಾರ್ಥನೆ ಮಾಡುತ್ತಾ ಇದ್ದ. ಅವನ ಆ ಪ್ರಾರ್ಥನೆ ಬಲ್ಲನೆ ಸಿಂಹಗಳ ಬಾಯಿಯನ್ನು ಕಟ್ಟಿ, ನಾವೇನಾದ್ರೂ ಸಿಂಹದ ಬಾಯಲ್ಲಿ ಬಿದ್ದಿದ್ರೆ ಸ್ತೋತ್ರ, ನಾವು ಹಿಂದೆ ಹೇಳ್ತಾ ಇದ್ರು, ದೇವರು ಹೋಗಿ ಹೋಗಿ ಸಿಂಹದ ಹತ್ರ ನಾನು ಕೊಟ್ಟಿದೆಯಲ್ಲ, ಇದು ನನ್ನ ಮೂಳೆ ಆದರೂ ಬಿಡುತ್ತಾ? ಆಮೇಲೆ ಅದ್ರ ಅರ್ಥ ನಿಜವಾದ ದೇವರ ಮಕ್ಕಳು, ಕ್ರಿಸ್ತ ಮಕ್ಕಳು, ನಿಜವಾದ ಶಿಷ್ಯಂದರು ಬರುವ ಎಂತ ಹೋರಾಟ ಆದ್ರೂ ಅದನ್ನ ಜಯ ಒಂದು ಮುಂದೆ ಹೋಗಬೇಕು. ಜಯ ಮುಂದಕ್ಕೆ ಹೋಗಬೇಕು. ಇದೇ ಸಾಧು ಸುಂದರ್ ಸಿಂಗ್ ಅವ್ರನ್ನ ನೇಪಾಳದಲ್ಲಿ ಸ್ತೋತ್ರ ಆಮೇಲೆ ಒಂದು ನೀರಿಲ್ಲದ ಬಾವಿಗೆ ಅವ್ರನ್ನ ಎತ್ತಿ ಕೆಳಗಡೆ ಹಾಕಿದ್ರು. ಸಾಧು ಸುಂದರ್ ಸಿಂಗ್
ನೀರಿಲ್ಲದ ಬಾವಿ, ಕೆಸರಿರುವಂತ ಬಾವಿಗೆ ಹಾಕಿದ್ರು. ಅಲ್ಲಿ ನೋಡಿದ್ರೆ ಹಾವು ಚೇಳುಗಳು ಮತ್ತೆ ಮನುಷ್ಯನ ಮೂಳೆಗಳಿದೆ ಅಲ್ಲಿ ಕೆಳಗಡೆ. ಆ ಊರಲ್ಲಿ ಒಂದು ಶಿಕ್ಷೆ ಇದೆ. ಅದೇನ್ ಶಿಕ್ಷೆ ಅಂದ್ರೆ ನೀನ್ ಬಾವಿಗೆ ಹಾಕೋದು. ಯಾರ ಮೇಲೆ ಎತ್ತಕ್ಕಾಗಲ್ಲ, ಮೇಲೆ ಬರಕ್ಕೂ ಆಗಲ್ಲ. ಅವ್ರು ಅಲ್ಲೇ ಇದ್ದುಕೊಂಡು ದೇವರಿಗೆ ಸ್ತೋತ್ರ ಮಾಡ್ತಾ ಇತ್ತು. ಸ್ತೋತ್ರ ಮಾಡುವ ಮತ್ತೆ ರಾತ್ರಿಯಲ್ಲಿ ಒಂದು ಹಗ್ಗ ಬಾವಿ ಮೇಲಿಂದ ಕೆಳಗಡೆ ಇಳಿತಾ ಇದೆ. ಒಂದು ಶಬ್ದವನ್ನು ಅದನ್ನು ಹಿಡ್ಕೊಂಡಿದೆ. ಯಾರೋ ಎಳಿತಾ ಇದೆ. ಎಳೆದ ಮೇಲೆ ಬಂದವರು ನೋಡಿದ್ರೆ ಅಲ್ಲಿ ಒಬ್ಬನೂ ಇಲ್ಲ. ಅದಕ್ಕೆ ದೇವರು ನಿನ್ನನ್ನ ಕಾಯೋದಕ್ಕೆ ನಾನು ನನ್ನ ದೂತರಿಗೆ ಅಪ್ಪಣೆ ಕೊಡುತ್ತೇನೆ. ಯಾರು ದೇವರನ್ನು ಆಶ್ರಯಿಸಿಕೊಳ್ಳುತ್ತಾರೋ, ಯಾರು ದೇವರನ್ನು ಆಶ್ರಯ ಇಡುತ್ತಾರೋ ಅವರಿಗೆ ದೇವರ ರಕ್ಷಕನಾಗಿದೆ. ದೇವರು ನನ್ನನ್ನು ಯಾರು ನಿರೀಕ್ಷಿಸ್ತಾರೋ, ಕಷ್ಟದಲ್ಲಿ ಯಾರು ನಿರೀಕ್ಷಿಸ್ತಾರೋ, ಇಕ್ಕಟ್ಟುಗಳಲ್ಲಿ ಯಾರು ನಿರೀಕ್ಷಿಸ್ತಾರೋ, ರೋಗದಲ್ಲಿ ಯಾರು ನಿರೀಕ್ಷಿಸ್ತಾರೋ, ಹೋರಾಟದಲ್ಲಿ ಯಾರು ನಿರೀಕ್ಷಿಸ್ತಾರೋ ಅವರೆಂದಿಗೂ ಆಶ್ರಯಭಂಗ ಪಡೋದಿಲ್ಲ, ಅವರೆಂದಿಗೂ ಅವಮಾನಕ್ಕೊಳಗಾಗೋದಿಲ್ಲ. ನಾನು ಆಶ್ರಯವಾಗಿರ್ತೇನೆ. ಕೈ ಬಿಡೋದಕ್ಕಲ್ಲ ದೇವರು ನಮ್ಮನ್ನ ಕರೆದಿರೋದು. ನಮ್ಮನ್ನ ಕೈ ಹಿಡಿದು ಸರ್ವಶಕ್ತನಾದ ದೇವ ಸೃಷ್ಟಿಕರ್ತನೆಂದು ಮಾತನಾಡಿದರೆ ಹಲ್ಲೆಲೂಯಾ. ವಾಕ್ಯದಲ್ಲಿ ನೋಡುವಾಗ ಅದೇ ಸ್ತೋತ್ರ, ದೇವರ ಮಾತನ್ನು ನಂಬಿ, ದೇವರ ಪ್ರವಾದಿಗಳ ಮಾತನ್ನು ನಂಬಿ, ಆಮೇಲೆ 25 ಲಕ್ಷ ಇಸ್ರಾಯೇಲರು ಅವರು ತನ್ನ ಕುಟುಂಬ ಸಮೇತರವಾಗಿ ಬರ್ತಾ ಇದೆ. ಬರುವಾಗ ಅವರು ಎದುರಾಗಿದ್ದ ಕೆಂಪು ಸಮುದ್ರ. ದೇವರು ಹೇಳಿದ, ನೀನು ಅದಕ್ಕೆಲ್ಲ ಭಯ ಪಡಬೇಡ, ನಾನು ಸಮುದ್ರಕ್ಕೆ ಒಡೆಯನಾಗಿದೆ. ಸಮುದ್ರ ನನ್ನ ಮಾತು ಕೇಳುತ್ತೆ. ವರ್ಷ ಕೇಳಿದ್ರು ಕೋಲೆತ್ತಿ ಹೊಡೆಯೋದ್ರ ದೇವರಾತ್ಮ ಹೇಳುತ್ತಾ ಇದೆ, ಸಮಸ್ಯೆಗಳನ್ನು ಎತ್ತಿ ಹೊಡೆಯ. ನಾನು ಒಂದಿನ ಪ್ರಾರ್ಥನೆ ಮಾಡಿದೆ, ದೇವರೇ ನಿನ್ನನ್ನ ನಂಬೋಗಿಂತ ಮುಂಚೆನೆ ನನಗೆ ಮಾತ್ರ ಹೋರಾಟಗಳು, ನಿನ್ನ ನಂಬದ ಮೇಲೆ ನಿನ್ನೇ ಹೋರಾಟನ ಅಂತ ನಿಸ್ಸಲ ದೇವರು ಹೇಳಿದ್ರು. ಅದನ್ನು ಜಯಿಸುವ ಅಧಿಕಾರ ನಾನು ಯಾವ ಕೇಡು ಮಾಡೋದಿಲ್ಲ, ಯಾವ ಕೇಡು ಮಾಡೋದಿಲ್ಲ. ಏನ್ ಅಧಿಕಾರ ದೇವರೇ? ಅದನ್ನ ಕಾಲ ಕೆಳಗೆ ಹಾಕಿ ದುಡಿಯುವ ಅಧಿಕಾರ ಕೊಡ್ತೇನೆ. ನನ್ನ ಮೇಲೆ ಮಾತ್ರ ಮಂತ್ರ ಬರ್ತದೆ, ನೀನು ಚಿಂತೆ ಮಾಡಬೇಡ. ದೇವರು ಕೈ ಬಿಟ್ಟಿಲ್ಲ, ಅದ್ರ ಮೇಲೆ ದೇವರು ನಿನ್ನ ಇಟ್ಟಿದೆ. ಮಾತ್ರ ಮಂತ್ರ ರೋಗ ನನ್ನ ತಲೆ ಮೇಲೆ ಅಲ್ಲ, ಸಾಲ ಇಲ್ಲ ನನ್ನ ತಲೆ ಮೇಲೆ ಅಲ್ಲ. ನೀವೆಲ್ಲ ತಲೆ ಮೇಲೆ ಅಂತ ತಿಳ್ಕೊಂಡಿದೆ. ಅದು ತಲೆಯಲ್ಲಿರುವುದಲ್ಲ ಜಾಗ, ಅದರ ಜಾಗ ನೀನು ಅಂಗಾಲುಗಳ ಕೆಳಗೆ. ನಮ್ಮೂರೊಂದು ಸ್ತೋತ್ರ, ನಮ್ಮೂರೊಂದು ಸ್ತೋತ್ರ, ನಮ್ಮೂರೊಂದು ಸ್ತೋತ್ರ. ಆ ಹೋರಾಟ ಇದ್ರೆ ಲೂಕ 10:18 ಬರೆದಿದ್ದಾರೆ, ಅವುಗಳನ್ನ ಛೇದಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವ ಒಂದು ಅಧಿಕಾರ ನನಗೆ ಕೊಟ್ಟಿದ್ದೇನೆ. ಯಾವುದು ನಿನ್ನ ಮೇಲೆ ಕೇಡು ಮಾಡೋದು? ಹಾಗಾದ್ರೆ ಮಾಟ ಮಂತ್ರ ನನಗೆ ಕೇಡಾಗಲ್ಲ. ಎಚ್ಚರ ಇರುತ್ತದೆ. ಏನ್ ಮಾಡ್ಬೇಕಂತೆ ಕೆಳಗೆ ಹಾಕಿ ಒಂದು ಧೈರ್ಯ, ಒಂದು ತಾಕತ್ತು ದೇವರಿಂದ ನಾವು ಮುಂದೂರಾಗಿಲ್ಲ. ದೇವರು ಹೇಳ್ತಾ ಇದೆ, ಶಿಲುಬೆಯನ್ನು ನಾವು ಏನ್ ಮಾಡ್ಬೇಕಂದ್ರೆ ಮುಂದೂರಾಗಿರ್ಬೇಕಂತೆ. ಹಲ್ಲೆಲೂಯಾ. ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 38ನೇ ವಚನ ಓದ್ರಿ. ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳವನು. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬರದ ಹೊರತು ನನಗೆ ಯೋಗ್ಯನಲ್ಲ. ಅದರ ಅರ್ಥ ಇಲ್ಲಿ ನಮ್ಮ ಈ ಭೂಮಿಯಲ್ಲಿ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲ ಹಿಂಸೆ ಇಕ್ಕಟ್ಟುಗಳು ಬರುವಾಗ ನನ್ನ ಕ್ರಿಸ್ತ ಜೀವನ ಅಲ್ಲಿ ನಿಲ್ಲಿಸಬಾರ್ದು, ಸ್ಟಾಪ್ ಮಾಡಬಾರ್ದು, ಮುಂದಕ್ಕೆ ಹೋಗಬೇಕು. ಅದೇ ದೇವರು ಹೇಳ್ತಾ ಇರೋದು, ನೀನ್ ನಿಲ್ಲಬಾರ್ದು, ಹಿಂತಿರುಗಿನ ನೋಡಬಾರ್ದು, ಮುಂದಕ್ಕೆ ಹೋಗಬಾರ್ದು. ಹೇಳಿರೋದು ಇದು ಯೇಸು ಹೇಳಿದ್ರು, ಕಡೆ ದಿನದಲ್ಲಿ ಅಂತ್ಯಕಾಲದಲ್ಲಿ ನಂಬಿಕೆಯನ್ನ ಮನುಷ್ಯರಲ್ಲಿ ನಾನು ಕಾಣುತ್ತೀನೋ ಇಲ್ಲವೋ. ಈ ದಿನಗಳಲ್ಲಿ ಹಿಂಸೆ ಹೋರಾಟಗಳು ಹೆಚ್ಚಾಗುವಾಗ, ದೇವರ ಮಕ್ಕಳಿಗೆ ವಿರೋಧವಾದಂತಹ ಕಾನೂನುಗಳು ಬರುವಾಗ, ಹಿಂಸೆಗಳು ಬರುವಾಗ ನನ್ನ ನಂಬಿಕೆ ಏನಾಗುತ್ತೆ? ಈಗಲೇ ಸ್ವಲ್ಪ ಕಷ್ಟ ಬಂದು ನಮ್ಮ ನಂಬಿಕೆ ಕುಂದೋಗಿದೆ. ಅದೆಲ್ಲ ಬಂದು ಬಿಟ್ಟರೆ ನಿಮ್ ಸಮಸ್ಯೆನೇ ಬೇಡಪ್ಪ. ಇಸ್ಲಾಂ ಏನಿರುತ್ತೆ? ಆದರೆ ದೇವರು ಹೇಳಿದ್ರು, ಇವತ್ತು ಬೆಳಗ್ಗೆ ವಾಕ್ಯ ಓದಿದ್ರು ಪಾಸ್ಟರ್, ಕರ್ತನು ನನಗೆ ಬೆಳಕು ಮತ್ತೆ ರಕ್ಷಣೆ ಆಗಿ ನಾನು ಯಾರಿಗೆ ಭಯಪಟ್ಟೇನು.
Hallelujah. ಮುಂದೆ ಲೋಕದಲ್ಲಿ ಬರ್ಲಿಕ್ಕೆ ಹೋಗುವ ಕಾನೂನುಗಳೆಲ್ಲಾದ್ರೆ ನಾವಿವತ್ತು ಹೇಳಿದ್ರೆ ಸ್ವಲ್ಪ ಈಗಲೇ ನಮಗೆ ಭಯ ಸ್ಟಾರ್ಟ್ ಆಗಿದೆ. ಅಂತ ಒಂದು ಕಠಿಣ ಕಾನೂನು ಬರಕ್ ಹೋಗುತ್ತೆ ಮುಂದೆ. ಆದ್ರೆ ದೇವರು ನನಗೆ ರಕ್ಷಕನಾಗಿರೋದಿಲ್ಲ, ನಾನು ಯಾರಿಗೂ ಭಯ ಪಡ, ನಾನು ಯಾರಿಗೂ ಭಯ ಪಡ. ಅಷ್ಟರ ಒಳಗಡೆ ಕರ್ತನ ಬಂದೇ ಬರುದು. ನಮ್ಮ ನಂಬಿಕೆ ಬಂದ ಆ ಬಾಧೆಯಲ್ಲಿ ಹೋಗಕ್ಕೆ ದೇವರು ಬಿಡಲ್ಲ. ನಮ್ಮನ್ನ ಪರಲೋಕ ರಾಜ್ಯದಲ್ಲಿ Hallelujah. ದಿನ ಹೊತ್ತುಕೊಂಡು ಹೋಗ, ದಿನ ಹೊತ್ತುಕೊಂಡು ಹೋಗ. Hallelujah. ಒಂದು ಕುಟುಂಬದಲ್ಲಿ ಒಂದು ಸ್ತ್ರೀ ಯೇಸು ಸ್ವಾಮಿ ನಂಬಿದೆ, ಅವ್ರ ಯಜಮಾನ ನಂಬಿಲ್ಲ. ಪ್ರತಿದಿನ ಗಲಾಟೆ ಮನೆಯಲ್ಲಿ, ಪ್ರತಿದಿನ ಹಿಂಸೆ, ಪ್ರತಿದಿನ ಹೊಡೆದಾಟ. ಅವನು ಕುಡ್ಕೊಂಡೇ ಬರೋದು ಮನೆಗೆ, ದುಡಿದಿದ್ದೇನು ಕೊಡಲ್ಲ. ಈ ಸ್ತ್ರೀ ಹೋಗಿ ದುಡಿಬೇಕು, ಕುಟುಂಬ ನಡೆಸಬೇಕು. ಯಾರು ಯೇಸ್ವಾಮಿ ಬಗ್ಗೆ ಹೇಳಿದೆ, ಯೇಸ್ವಾಮಿ ನಂಬಿದ್ರು. ನಂಬಿದ ಮೇಲೆ ಇವರ ಕಷ್ಟಗಳು ಬಿಡುಗಡೆ ಆಗ್ತಾ ಇದೆ. ಕಷ್ಟಗಳು ಇವರು ನೋಡಿದ್ರು, ಏನಪ್ಪ ಇಷ್ಟು ದಿನ ಆದ್ರೂ ಕಷ್ಟ ಬಿಡುಗಡೆ ಆಗ್ತಾ ಇಲ್ವಲ್ಲ. ಒಂದು ದಿನ ಫಾಸ್ಟ್ ಪ್ರಸಂಗ ಮಾಡಿದ್ರು, ನೀವು ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಮ್ಮ ಜೀವನದಲ್ಲಿ ಬರುವಂತ ಇಕ್ಕಟ್ಟು, ಹೋರಾಟ, ಅವಮಾನ ಎಲ್ಲ ಹೊತ್ತುಕೊಂಡು ಮುಂದೆ ಹೋಗ್ತಾ ಇರಬೇಕು. ಆಮೇಲೆ ಮೂಟೆ ಯಾವತ್ತು ಮುಂದೆ ಹೊರತಾರೆ, ಹಿಂದೆ ಹೊರತಾರೆ? ಹಿಂದೆ ತಾನೆ ಕಾಣಿಸ್ತಾ? ಹಂಗೆ ಕಾಣಿಸ್ಬಾರ್ದು. ಹಿಂದಕ್ಕೆ ಹಾಕಿ, ಹಿಂದಕ್ಕೆ ಹಾಕಿ. ಮುಂದಕ್ಕೆ ದಾರಿ ಇದೆ. ನೀನು ಮುಂದಕ್ಕೆ ಹೋಗು, ನೀನು ಮುಂದಕ್ಕೆ ಹೋಗು. ಎಲ್ಲವನ್ನ ಒತ್ತುಕೊಂಡು ಏನ್ ಮಾಡು, ಮುಂದಕ್ಕೆ ಹೋಗು. ತಿರ್ಗಾ ದೇವ್ರು ಹಿಡಿದು ಎಲ್ಲ ಈ ಕಷ್ಟಪಡುವವರೇ, ಹೊರೆ ಬಂದವರೇ, ಬಿಡುಗಡೆ ಕೊಡ್ತೇನೆ. ನಿಂದನೆ, ಅವಮಾನ, ಕಷ್ಟ, ಸಾಲ, ಈ ಕಟ್ಟು, ಕಣ್ಣೀರುಗಳು ಇರುವ ಎಲ್ಲ ನಿನಗೆ ಬಿಡುಗಡೆ ನಾನು ಕೊಡುತ್ತೇನೆ. ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ದೇವರು ಹೇಳ್ತಿದ್ದೆ, ನಾನು ಬಿಡುಗಡೆ ಮಾತ್ರವಲ್ಲ, ಅವನ ಹೊರ ಇಳಿಸೋದು ಮಾತ್ರವಲ್ಲ, ಆ ಭಾರವನ್ನು ಇಳಿಸೋದು ಮಾತ್ರವಲ್ಲ, ಒಂದು ವಿಶ್ರಾಂತಿ, ಶಾಂತಿಗಿಂತ ಅಧಿಕವಾಗಿರುವಂತ ಸಮಾಧಾನ ನಾನು ನಿನಗೆ ಕೊಡುತ್ತೇನೆ ಅಂತ. ಈ ಪ್ರಸಂಗ ಕೇಳಿದಾಗ ಆ ಸಹೋದರಿಂದ ಅರಿಕೆ ಮಾಡಿದ್ದಾರೆ, ಎಷ್ಟು ಹಿಂಸೆ ಬಂದ್ರು ಕರ್ತನಿಗೆ ನಾನು ಮುಂದಕ್ಕೆ ಹೋಗ್ತೇನೆ. ಯಜಮಾನ ಎಷ್ಟು ಹಿಂಸೆ ಪಡಿಸಿದ್ರು ನಾನು ನಿನ್ನನ್ನು ಬಿಡಲ್ಲ, ಮುಂದಕ್ಕೆ ಹೋಗ್ತೇನೆ. ನಡ್ಕೊಂಡು ಹೋಗುವಾಗ ಒಂದು ದಿನ ದೇವರ ಯಜಮಾನ ಮುಟ್ಟಿದ್ದೆ. ಯಜಮಾನ ಮುಟ್ಟುವಾಗ ಅವನ ಮನಸ್ಸಾಂತರ ಬಂದ. ನನ್ನ ತಪ್ಪು ದೇವರ ಮುಂದೆ ಒಪ್ಪಿಕೊಂಡು, ನನ್ನ ಪಾಪಿಯನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ರಕ್ಷಣೆಗೆ ಬರುತ್ತೆ. ರಕ್ಷಣೆಗೆ ಬಂದಾಗ ಅವನ ಸಾಕ್ಷಿ ಏನ್ ಹೇಳುತ್ತೆ ಗೊತ್ತಾ? ನನ್ನ ಹೆಂಡತಿ ನಿಜವಾದ ಕ್ರೈಸ್ತರ. ಫಸ್ಟ್ ಹೇಳಿದೆ, ಏನಂದ್ರೆ ಏನು ನಿಜವಾದ ಕ್ರೈಸ್ತರ ಅಂತ ಏನು? ನಾನು ಎಷ್ಟು ಹಿಂಸೆ ಕೊಟ್ಟರು, ನಾನೆಷ್ಟು ಹೊಡೆದ್ರು, ಎಷ್ಟು ಅವಮಾನ ಮಾಡಿದ್ರು, ನನಗೆ ತಿರುಗಿ ಒಂದು ಮಾತಾಡಿಲ್ಲ, ತಿರುಗಿ ನನಗೆ ಕೈ ಎತ್ತಿಲ್ಲ, ನನ್ನನ್ನು ಬಿಟ್ಟು ಅವಳು ಎಲ್ಲಿಗೂ ಹೋಗಿಲ್ಲ, ಅವಳೆಲ್ಲವನ್ನ ಸಹಿಸಿಕೊಂಡಿದ್ದೆ. ಅವಳು ನಿಜವಾದ ಕ್ರೈಸ್ತರನ್ನು. ಇದೇ ನಿಜವಾದ ಕ್ರೈಸ್ತರ ಜೀವನ. ಹೊತ್ತುಕೊಂಡು ಮುಂದಕ್ಕೆ ಹೋಗಬಹುದು. ಯೇಸು ಹೊತ್ತುಕೊಂಡು ಮುಂದಕ್ಕೆ ಹೋಗಿದೆಯಲ್ಲ, ಕಲ್ವಾರಿ ಶಿಲುಬೆಯಲ್ಲಿ ಹಾಕಲ್ಪಡುವ ತನಕ ಮೌನವಾಗಿಯೇ ಇತ್ತು. ಆದ್ರೆ ಈಗ ಅವ್ರಿಗೆ ಅಧಿಕಾರ ಕೊಡಲ್ಪಟ್ಟು, ಈಗ ಏನಿದೆ? ಅದೇ ತರ ನಮ್ಮ ಜೀವನದಲ್ಲಿ ಬರುವುದನ್ನ ಹೊತ್ತು ಮುಂದಕ್ಕೆ ಹೋಗ್ಬೇಕು, ನಿಲ್ಲಿಸ್ಬೇಡ್ರಿ. ಸಾಕು ಕ್ರಿಸ್ತ ಜೀವನ, ಮುಂದೆ ಹೋಗಕ್ಕಾಗ್ತಾ ಇಲ್ಲ ಅಂದ್ರೆ ನಿಲ್ಲಿಸ್ಬೇಡ್ರಿ. ದೇವರು ಹೇಳಿದ್ರು, ನೀನ್ ಮುಂದಕ್ಕೆ ಹೋಗಬೇಕು. ಯಾರು ಹಿಂದಕ್ಕೆ ಹೋಗ್ತಾನೋ ನನಗೆ ಯೋಗ್ಯನಲ್ಲ. ಆಮೇಲೆ ಇವತ್ತು ಕ್ರೈಸ್ತಲಾಡು ಇಲ್ಲಿ ನಾನು ನಿಂತಿದೆ ಅಂತಂದ್ರೆ ನಾ ಅನುಭವಿಸಿರುವ ಕಷ್ಟ, ಅವಮಾನ. ನಮ್ಮ ಕುಟುಂಬದಲ್ಲಿ ಹೇಳಿದ್ರು, ನಿನ್ ದೇವರು ನಿಜವಾದ ದೇವರಾಗಿದ್ರೆ ನೀನ್ ಯಾಕೆ ಹಿಂಗಿದೆ, ಇವಾಗ ನಿನ್ ಸ್ಥಿತಿ ಯಾಕೆ ಹಿಂಗಿದೆ ಅಂತ. ನಾನು ಏನು ಮಾತಾಡಿಲ್ಲ, ಸ್ತೋತ್ರ ಮಾಡಿ ಮುಂದಕ್ಕೆ ಹೋಗಿದೆ. ಅದೇ ಕ್ವಶನ್ ಇವಾಗ ಕೇಳಿದ್ರೆ 106 ಉತ್ತರಗಳು ನನ್ನ ಒಳಗಡೆ ಇದೆ. ದೇವರು ಮಾಡಿದ ಬ್ಲೆಸ್ಸಿಂಗ್ ಇವತ್ತಿದೆ, ದೇವರು ಮಾಡಿದ ಅದ್ಭುತಗಳು ಇವತ್ತಿದೆ. ಅದಕ್ಕೆ ದೇವರು ಕಾದಿರುವವರು ಧನ್ಯರು. ಈ ಕಡೆಗೆ ನೀನು ಕಾದಿದೆಯಾ, ಧನ್ಯರು. ಅದ್ಭುತಕ್ಕಾಗಿ ಕಾದಿದೆಯಾ, ನೀನು ಧನ್ಯರು. ಆಶೀರ್ವಾದಕ್ಕಾಗಿ ಕಾದಿದೆಯಾ, ನೀನು ಧನ್ಯರು. ದೇವರು ಬಂದೇ ಬರ್ತದೆ. ಓ ದೇವರ ವಾಕ್ಯ ತಾಮಸವಾಗದು, ಅದು ಬಂದೇ ಬರುತ್ತೆ. ಇನ್ನೊಂದು ವಾಕ್ಯ ಓದ್ರಿ, ಗಲಾತ್ಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ. ಬೇಗ ಗಲಾತ್ಯ 2:20. ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಕ್ರಿಸ್ತನೊಂದಿಗೆ ಅವಳು ಹೇಳ್ತಾರೆ, ನಾನು ಸಹ ಕ್ರಿಸ್ತನೊಂದಿಗೆ ಏನ್ ಮಾಡಿದ್ದೇನೆ? ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ಕೆಳಗಡೆ ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಎಷ್ಟು ಜನ ಹೇಳುತ್ತೀರಿ? ಎಷ್ಟು ಜನ ಹೇಳುತ್ತೀರಿ? ಇನ್ನು ಜೀವಿಸೋದು ಸುಳ್ಳು ಹೇಳಿದ್ರೆ ಯಾರು ಹೇಳ್ತಾರೆ? ಸೈತಾನ. ಅವರು ವಾಸಿಸ್ತಾರ?
ಅವ್ರು ಒಂದು ಸೈಡ್ ಅವ್ರು ಇರ್ತಾರೆ, ಒಂದು ಸೈಡ್ ಯೇಸು ಕ್ರಿಸ್ತರು ಇರ್ತಾರ. ಯಾರು ವಾಸಿಸ್ತಾ ಇದೆ? ಗಟ್ಟಿಯಾಗಿ ನಿಜವಾಗ್ಲು. ಹಂಗಾದ್ರೆ ನನ್ನಲ್ಲಿ ಇನ್ನು ಕೋಪ ಇಲ್ಲ, ಸೌಂಡ್ ಇಲ್ಲ, ಹಂಗೆ ಹೇಳಿದ್ರೆ ಸೌಂಡ್ ಇಲ್ಲ, ನನ್ನಲ್ಲಿ ಜಗಳ ಇಲ್ಲ, ಸೌಂಡೇ ಇಲ್ಲ. ಕ್ರಿಸ್ತನ ನಿಜವಾಗ್ಲೂ ನನ್ನಲ್ಲಿ ವಾಸಿಸ್ತಾ ಇದ್ದಾನಂದ್ರೆ ನನ್ನ ಹಳೆ ಮನುಷ್ಯನ ಶಿಲ್ಬೆಗೆ ಹಾಕಿದೆ ಅಂತ ಅರ್ಥ. ಯೇಸು ಕ್ರಿಸ್ತನ ಶಿಲ್ಬೆಗೆ ಯಾಕೆ ಹಾಕಲ್ಪಟ್ಟಿರೋದು? ನಮ್ಮ ಹೌದು ತಾನೆ? ನಮ್ಮ ಪಾಪ ಈಗ ಎಲ್ಲ ಹಾಕಲ್ಪಟ್ಟಿದೆ, ಎಲ್ಲಿ? ಹೀಗಿಲ್ಲ, ಹೀಗಿಲ್ಲ, ಗಟ್ಟಿಯಾಗಿ ಹೇಳಿ, ಹೀಗಿಲ್ಲ. ನಾನು ಇವಾಗ ಹೇಳ್ತಾ ಇರೋದು ಏನಂದ್ರೆ, ನಿಜವಾದ ಶಿಲ್ಬೆ ಹೊರಬೇಕು, ಆಗ್ಲೇ ನಾವು ನಿಜವಾದ ದೇವರ ಶಿಷ್ಯನಾಗಿ. ಆಮೇಲೆ ಒಬ್ಬರು ಬಂದು ಹೇಳಿದೆ, ಅಂದಿರ್ ಪಾಸ್ಟಿಗೆ ಹೇಳಿದ್ರು, ಅವರ ತಮ್ಮನ ಮ್ಯಾರೇಜ್ ಅಂತ ತಿಳ್ಕೊಂಡು ಸಂಡೇ ಮ್ಯಾರೇಜ್ ಇತ್ತು. ಬರಲೇಬೇಕು ಅಣ್ಣ, ನೀನು ಮುಂದೆ ನಿಂತು ನೀವು ಮದುವೆ ಮಾಡ್ಬೇಕು, ನೀವಿಲ್ಲ ನಮ್ಗೆ ಯಾರು ಇಲ್ಲ ಅನ್ನೋದು. ಇವ್ರಿಗೆ ಏನಾಗುತ್ತೆ? ನಾನ್ ಮಾಡ್ಬೇಕು ಇವಾಗ. ಅದಕ್ಕೆ ಸಂಡೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಸ್ವಲ್ಪ ಸೈಡ್ ಇಟ್ಬಿಡ್ತಾರೆ. ಇವತ್ತೊಂದ್ ದಿವಸ ಇಲ್ಲೇ ಇರಲ್ಲ, ಮದುವೆ ಎಲ್ಲ ಮಾಡಿ ಬರುತ್ತೆ. ಅದು ದೇವರಿಗೆ ಮೆಚ್ಚುಗೆ ಅಲ್ಲ. ಇನ್ನು ಜೀವಿಸಿದ ನಾನಲ್ಲ, ನನ್ನಲ್ಲಿ ಯಾರು ಜೀವಿಸಬಾರದು? ನಾನು ಜೀವಿಸಬಾರದು. ಯಾರು? ಹೇಳಿ, ನಾನು ಅನ್ನೋದಿದೆಯಲ್ಲ, ಅದು ನಮ್ಮಲ್ಲಿ ಇನ್ಮೇಲೆ ಜೀವಿಸಬಾರದು, ಕ್ರಿಸ್ತನು ಜೀವಿಸಬೇಕು. ನಾನು ಅನ್ನೋದು ಬಂದ್ರೆ ಅಲ್ಲಿ ಕ್ರಿಸ್ತನು ಬರಲ್ಲ. ನಾನಲ್ಲ, ನಾನು ನಂದು ನಾನೇ, ಅದು ನಮ್ಮಲ್ಲಿ ಜೀವಿಸಬಾರದು. ಸಿಸ್ಟರ್ ಫೋನ್ ಮಾಡ್ತೀವಿ ಯಜಮಾನ್ರಿಗೆ, ಭಕ್ತಿಯ ಇಲ್ವಾ ಇವಾಗ ಮನೆಗೆ? ನಾನು ಹೇಳ್ತಾ ಇದ್ದೀನಿ ಬರ್ಬೇಕು, ಅದೆಂದು ಬರಬಾರದು. ನಾನು ಸಹ ಶಿಲುಬೆಯಲ್ಲಿ ಹಾಕಿದೆ, ನಾನು ಸಹ ನನ್ನಲ್ಲಿ ನಾನು ಎಂಬ ಒಂದು ಸ್ವಭಾವ ಇತ್ತು. ಅದಕ್ಕೆ ಇಲ್ಲಿ ಬಹಳ ಹೇಳ್ತೇನೆ, ನಾನಲ್ಲ, ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ನನ್ನಲ್ಲಿ ಅಹಂಭಾವನು ಸಹ, ನಾನು ಎಂಬ ಅಹಂಕಾರನು ಸಹ ಶಿಲುಬೆ ಹಾಕಲ್ಪಟ್ಟ. ಕೆಲವು ಯಜಮಾನರಿಗಿದೆ, ನಾನು ಹೇಳಿದ್ರೆ ನಡಿಬೇಕು ಮನೆ. ಕೆಲವು ಸ್ತ್ರೀಯರಿಗೆ ನಾನು ಹೇಳಿದ್ರೆ ನಡಿಬೇಕು ಮನೇಲಿ ಅಂತ. ಅಂದ್ರೆ ಇವರು ಶಿಲುಬೆಗೆ ಹಾಕಲ್ಪಟ್ಟಿಲ್ಲ ಅಂತಾನೆ. ನಿಮ್ಗೆ ಪುನರುತ್ಥಾನ ಸಿಕ್ಕಲ್ಲ. ಶಿಲುಬೆಗೆ ಹಾಕಲ್ಪಟ್ಟವರಿಗೆ ಪುನರುತ್ಥಾನ ಅರ್ಥ ಆಯ್ತಾ? ಯಾರು ನಿಜವಾಗಿ ಶಿಲುಬೆಗೆ ಹಾಕಲ್ಪಡ್ತಾರೋ ಅವರೇ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ರೀತಿಯಲ್ಲಿ ನಾವು ಪುನರುತ್ಥಾನ ಹೊಂದಿ ಬರುತ್ತೆ. ಹಾಕಲ್ಪಡದೆ ಹೋದ್ರೆ, ನನ್ನ ಪೂರ್ವ ಸ್ವಭಾವ ಶಿಲುಬೆಗೆ ಹಾಕಲ್ಪಡದೆ ಹೋದ್ರೆ ಪುನರುತ್ಥಾನ ಇಲ್ಲ ಅಂತ. ಯಾರಿಗೆ ಬೇಕು ಪುನರುತ್ಥಾನ? ರಿಸರ್ವೇಷನ್ ಬೇಕು, ಎಂತನ್ನು ಪಡಬೇಕು? ಪ್ರಥಮ ಪುನರುತ್ಥಾನದಲ್ಲಿ ಅವನ ಧನ್ಯನು ಮತ್ತೆ ಪರಿಶುದ್ಧನನ್ನು. ಹಲ್ಲೆಲೂಯಾ. ಓಕೆ, ಕೊನೆ ವಾಕ್ಯ ಓದೋಣ. ಏನ್ ಮಾಡ್ಬೇಕು? ಗಲಾತ್ಯ 5:16. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಹಾಗಾದ್ರೆ ಹಳೆ ಮನುಷ್ಯನ ಶಿಲುಬೆಗೆ ಹಾಕಲ್ಪಟ್ಟ ಮೇಲೆ ತಿರ್ಗ ಏನಾದ್ರೂ ಸ್ವಭಾವಗಳು ನಮ್ಮಲ್ಲಿ ಬರುವುದಾದ್ರೆ ಪರಿಶುದ್ಧಾತ್ಮನ ಮೂಲಕ ಅದನ್ನ ನಾವು ಜಯಿಸಬೇಕು. ಪವಿತ್ರಾತ್ಮನ ಮೂಲಕ ಅದನ್ನ ನಾವು ಜಯಿಸಬೇಕು. ಬೈಬಲ್ ವಾಕ್ಯ ಅದೇ ರೋಮ 8 ಬರೆದಿದೆ 13 ಪವಿತ್ರಾತ್ಮನ ಮೂಲಕನೇ ನನ್ನ ಎಲ್ಲ ದುರಭ್ಯಾಸಗಳನ್ನ ನಾವು ನಾಶ ಮಾಡಬೇಕು. ನನ್ನ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಏನ್ ಮಾಡ್ಬೇಕು? ನಾಶ ಮಾಡಬೇಕು. ನನ್ನ ಹಳೆ ಸ್ವಭಾವಗಳು ಏನ್ ಮಾಡ್ಬೇಕು? ನಾಶ ಮಾಡಬೇಕು. ನನ್ನ ಶಾರೀರಿಕವಾಗಿ ಬರುವ ಇಚ್ಛೆಗಳು ಏನ್ ಮಾಡ್ಬೇಕು? ನಾಶ ಮಾಡಬೇಕು. ಇನ್ನು ಜೀವಿಸೋದು ಯಾರಿಗೋಸ್ಕರ? ಗಟ್ಟಿಯಾಗಿ ಹಲ್ಲೆಲೂಯಾ. ಕುಮಾರ್ ಪಾಸ್ಟ್ ಫೋನ್ ಮಾಡ್ತೀವಿ, ಇವತ್ತು ಬರಲ್ಲ ಪಾಸ್ಟ್ ಆರಾಧನೆ. ಏನಕ್ಕೆ? ನಂದಿ ಹಿಲ್ಸ್ ಹೋಗ್ತಾ ಇದ್ದಾರೆ, ವಂಡರ್ಲಾಗ್ ಹೋಗ್ತಾ ಇದ್ದಾರೆ. ಇಲ್ಲ ಅಂದ್ರೆ ಮೈಸೂರು ಝೂಗ್ ಹೋಗ್ತಾ ಇದೆ, ಫಸ್ಟ್ ಇವತ್ತು ಬರಲ್ಲ. ಹಾಗಾದ್ರೆ ಯಾರಿಗೋಸ್ಕರ ಜೀವಿಸ್ತಾ ಇದೆ? ನನಗೆ ಫೋನ್ ಮಾಡಿ ಪಾಸ್ಟ್ ಇವತ್ತು ಬರಲ್ಲ ಅಂತ ಹೇಳಿದ್ರೆ ನಂಗೆ ಅವಾಗಲೇ ಅರ್ಥ, ಇವರು ದೇವರಲ್ಲಿ ಜೀವಿಸ್ತಾ ಇಲ್ಲ ಅಂದ್ರೆ. ಭಾನುವಾರ ಅದು ಕರ್ತನಿಗೆ, ಅದು ಕರ್ತನ ದಿನಕ್ಕಾಗಿ ನಾನು ಮೀಸಲಿಟ್ಟಿದ್ದೇನೆ. ಆ ದಿನ ಯಾರಿಗೂ ನಾನು ಕೊಡಲ್ಲ. ತಮ್ಮ ಮ್ಯಾನೇಜ್ ಮಾಡಿದ್ರೆ ನಾನು ಬರಲ್ಲಪ್ಪ, ನನಗೆ ಆರಾಧನೆ ಇದೆ ಸಭೆಯಲ್ಲಿ. ಡೆಡಿಕೇಶನ್, ಒಪ್ಪಿಸುವಿಕೆ ನಮ್ಮಲ್ಲಿ ಬರಬೇಕು. ಅಷ್ಟರ ಮಟ್ಟಿಗೆ ದೇವರನ್ನ ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ. ನಮ್ಮ ಕೆಲಸದಲ್ಲಿ ಭಾನುವಾರ ಎಲ್ಲ ತುಂಬಾ ರೇರು. ಔಟ್ ಆಫ್ ಕಂಟ್ರಿಯಿಂದ ಏನಾದ್ರು ಇನ್ಸ್ಪೆಕ್ಷನ್ ಬಂದ್ರೆ
ಸಂಡೇ ಕೆಲಸ ಇಡ್ತಾರೆ, ಬೇರೆ ದಿವಸ ರಜೆ ಕೊಡ್ತಾರೆ. ನಮ್ಗೆ ಅಬ್ಸೆಂಟ್ ಆದ್ರೂ ಪರವಾಗಿಲ್ಲ, ಒಂದಿನ ಸ್ಯಾಲರಿ ಹೋದ್ರೆ ನೋ ಪ್ರಾಬ್ಲಮ್. ನಮ್ಗೆ ಆರಾಧನೆ ಬೇಕು. ಆಮೇಲೆ ಡೆಡಿಕೇಶನ್, ಈ ಒಪ್ಪಿಸುವಿಕೆ ನಿಮ್ಮನ್ನ ಮೇಲೆ ಕೆತ್ತುತ್ತೆ, ಮೇಲೆ ಕೆತ್ತುತ್ತೆ. ರೋಗಿ ಆಗಿದ್ರು ನಾನು ಹೇಳ್ತೇನೆ, ರೋಗದಲ್ಲಿದ್ರು ಸ್ತೋತ್ರ, ಅದು ದೇವರು ನೋಡ್ಕೊಳ್ತಾರೆ. ಆರಾಧನೆಗೆ ಬನ್ನಿ, ಒಂದು ಬಿಡುಗಡೆ ನೀವು ಕಾಣುತ್ತೆ. ದೇವರನ್ನ ಪ್ರೀತಿ ಮಾಡ್ರಿ, ಯೇಸು ಕ್ರಿಸ್ತನನ್ನು ಪ್ರೀತಿಸ್ರಿ, ಕಾರಣ ಯೇಸು ಕ್ರಿಸ್ತ ನಿಮ್ಮನ್ನು ಪ್ರೀತಿಸ್ತಾನೆ. ಆಮೇಲೆ ಇದು ಒಂದ್ ಸೈಡ್ ಪ್ರೀತಿ ಆದ್ರೆ ಕ್ರಿಯೆಗಳು ನಡೆಯಲು, ಎರಡು ಸೈಡ್ ಪ್ರೀತಿ ಆಗಬೇಕು. ಹಲ್ಲೆಲೂಯಾ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಆಮೇಲೆ ಕಡೆ ವಾಕ್ಯ ಇಬ್ರಿಯ 12:2 ಓದಿ ಪ್ರಾರ್ಥನೆ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಯೇಸು ಕ್ರಿಸ್ತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ತನ್ನ ಮುಂದೆ ಇಟ್ಟಿರುವಂತ ಸಂತೋಷ ಅಂದ್ರೆ ಏನ್ ಸಂತೋಷ? ಯೇಸು ಕ್ರಿಸ್ತನು ಪಡುವ ಸಂತೋಷ ಏನು? ನಾವು ನೀವು ರಕ್ಷಣೆ ಹೊಂದಿದೆಯಲ್ಲ. ಯೇಸು ಸ್ವಾಮಿ ಹಿಂಗೆ ಚಿಂತೆ ಮಾಡಿದೆ, ಈ ಅವಮಾನ, ಈ ಕಷ್ಟ ನಾನು ಸಹಿಸೋದಾದ್ರೆ ಎಷ್ಟೋ ಜನಗಳು ರಕ್ಷಣೆಗೆ ಬರ್ತಾರೆ, ಎಷ್ಟೋ ಜನಗಳು ಮನ ತಿರುಗ್ತಾರೆ. ಎಲ್ಲರಿಗೋಸ್ಕರ ಆ ಒಂದು ಸಂತೋಷವನ್ನು ನಾನು ಕಾಣೋದಕ್ಕೋಸ್ಕರ ಇವಾಗಿರುವ ಅವಮಾನ ನಾನು ಸಹಿಸಿಕೊಳ್ತೇನೆ, ಇವಾಗಿರುವ ನಿಂದನೆ ನಾನು ಸಹಿಸಿಕೊಳ್ತೇನೆ, ಇವಾಗಿರುವ ಶಿಲುಬೆನ ನಾನು ಸಹಿಸಿಕೊಳ್ತೇನೆ. ಈ ವಾಕ್ಯ ಕೇಳುವ ಪ್ರೀತಿಯ ದೇವರ ಮಕ್ಕಳೇ, ಮುಂದೆ ಸಂತೋಷ ಕಾಣೋಕ್ಕೋಸ್ಕರ, ಮುಂದೆ ಬಿಡುಗಡೆ ನೀನು ಕಾಣೋದಕ್ಕೋಸ್ಕರ ಇವಾಗ ನಿನ್ನ ಜೀವನದಲ್ಲಿ ಬರುವುದನ್ನ ಅದನ್ನ ಆಮೇಲೆ ನಿನ್ನ ಎದುರಿಸು, ಅದನ್ನ ಸಹಿಸಿಕೋ. ಇವಾಗ ಏನೇನು ನಿಮ್ಮ ಮೇಲೆ ಬರ್ತದೆ ಅದನ್ನ ಸಹಿಸಿಕೋ, ಕಾರಣ ಮುಂದೆ ಒಂದು ಸಂತೋಷ ದೇವರು ಇಟ್ಟಿದೆ. ಯೋಸೇಫನು ಚಿಕ್ಕ ವಯಸ್ಸಿಂದ ಹೋರಾಟ, ಆದರೆ ದೇವರು ಅವನಿಗೆ ಹೇಳಿದ್ದು ನಿನ್ನನ್ನು ರಾಜನಾಗಿ ಮಾಡ್ತೀನಿ. ದೇವರು ಹೇಳಿದ್ದು ಐಗುಪ್ತ ದೇಶಕ್ಕೆ ರಾಜನಾಗಿ ಅಂತ. ಆತರ ಸನ್ನಿವೇಶ ಯಾವುದು ಅವನ ಜೀವನದಲ್ಲಿ ಇಲ್ಲ, ಬರೀ ಹೋರಾಟ ಹೋರಾಟ, ಎಲ್ಲಿ ಹೋದ್ರು ಹೋರಾಟನೆ. ಕೊನೆ ತಗೊಂಡೋಗಿ ಸೆರೆಮನೆಯಲ್ಲಿ ಹೋಗಿ ಹಾಕಿಬಿಟ್ರು. ಅವನದೆಲ್ಲ ಚಿಂತೆ ಮಾಡಿದ. ಅವನ ದೇವರಲ್ಲಿದೆ, ಅವನಲ್ಲಿ ದೇವರಿದೆ, ಅವನು ದೇವರಲ್ಲಿದೆ. ಅವನು ಚಿಂತೆ ಮಾಡಿಲ್ಲ. ಆದ್ರೆ ಒಂದು ಚಿಂತೆ ಮಾಡ್ರಿ, ಗುಂಡಿಯಲ್ಲಿತ್ತು, ಒಬ್ಬನ ಮನೆಗೆ ಹೋಯ್ತು, ಅಲ್ಲಿಂದ ಸೆರೆಮನೆಗೆ ಹೋಯ್ತು, ಅಲ್ಲಿ ತಿರ್ಗ ದೇವರು ಎಲ್ಲಿಗೆ? ಸೆರೆಮನೆಯಿಂದ ಅರಮನೆ. ಹೇಳ್ರಿ, ಸೆರೆಮನೆಯಿಂದ. ಹಾಗಾದ್ರೆ ಈಗ ಇರುವ ಸೆರೆಮನೆ ಮುಂದೆ ಅರಮನೆಯಾಗಿ ಸ್ಥಿತಿಯಲ್ಲಿ ಇರಕ್ಕೆ ದೇವರು ನಿಮ್ಮನ್ನ ಕರೆದಿಲ್ಲ. ಆಮೇಲೆ ನಾನು ಹೇಳ್ತೇನೆ, ಸಾಯಿದೊಳಗೆ ನೀವು ಶೂನ್ಯವಾಗಿರೋದಿಲ್ಲ. ಬರುವಾಗ ಶೂನ್ಯ, ನಾನು ಬರುವಾಗ ಝೀರೋ. ಆದ್ರೆ ನಾನು ಕರ್ತನಿಗಾಗಿ ಸಾಯುವಾಗ ಝೀರೋ ಇರೋದಿಲ್ಲ. ಬ್ಲೆಸ್ಸಿಂಗ್ ಅಲ್ಲಿ ನಾನು ಇರುತ್ತೆ, ಬ್ಲೆಸ್ಸಿಂಗ್ ಅಲ್ಲಿ ನಾನು ಇರುತ್ತೆ. ಆಶೀರ್ವದಿಸಲ್ಪಟ್ಟೆ ನನ್ನ ದೇವರ ಆಶೀರ್ವಾದಕ್ಕೆ ತಂದೆ. ಮುಂದೆ ಇಟ್ಟಿರುವ ಸಂತೋಷಕ್ಕೋಸ್ಕರ ಈಗ ಶಿಲುಬೆ ಏನ್ ಮಾಡ್ಬೇಕು? ಬರಬೇಕು. ಹೆಚ್ಚಿನ ಬರುತ್ತೇವೆ, ಹೆಚ್ಚಿನ ಬರುತ್ತೇವೆ. ಈಗ ಇರುವ ಕಷ್ಟ ಅದು ಕ್ಷಣ ಮಾತ್ರ, ಅದು ಕ್ಷಣ ಮಾತ್ರ. ಬಹು ಹಗುರವಾಗಿರುವಂತೆ ಆ ಅತ್ಯಧಿಕವಾದ ಸಂಕಟ ಹಗುರವಾಗಿ ನಿಮ್ಮಿಂದ ಬಿಡುಗಡೆಯಾಗಿ ಹೋಗುತ್ತೆ. ಯೇಸು ಕ್ರಿಸ್ತನನ್ನ ಬಿಡದೆ ಅವರ ಶಿಲ್ಬೆಯನ್ನು ಹೊತ್ತುಕೊಂಡು ನೀವು ಅವರನ್ನ ಹಿಂಬಾಲಿಸಿದರೆ ನಿಜವಾದ ಶಿಷ್ಯನೆಂದರೆ ನಿಜವಾದ ಶಿಷ್ಯನೆಂದರೆ ಕೆಲವರು ಬರ್ತಾರೆ, ಬಿಡುಗಡೆ ಆಗುತ್ತೆ. ಸೋತ ಕೆಲವು ಹೋರಾಟಗಳು ಬಂದಾಗ ಕ್ರಿಸ್ತನ ಬೇಡ ಹಿಂದೆ ಹೋಗುತ್ತೆ. ಆದ್ರೆ ನಾವು ಹಾಗೆ ಅಲ್ಲ, ಏನು ಬಂದ್ರೆ ಅದನ್ನು ಎದುರಿಸಿಕೊಂಡು ಆತ್ಮನ ಬಲದಿಂದ, ಆತ್ಮನ ಸಹಾಯದಿಂದ ಮುಂದಕ್ಕೆ ಹೋಗ್ತಾ ಇರಬೇಕು. ಇವತ್ತು ಹಾಡನ್ನು ಹಾಡಿದ್ದೇವೆ, ದಿನ್ನೆಗಳನ್ನು ಸಮ ಮಾಡ್ತಾನೆ. ಕತ್ತಲಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳು ನಿನ್ನ ಮೇಲೆ ಅದನ್ನು ನೋಡಬೇಕು. ಈಗ ಇರೋದು ನಾವು ಏನ್ ಮಾಡುವ? ಹೊತ್ತುಕೊಂಡು ಗಟ್ಟಿಯಾಗಿ ಗುಂಡುಗುಟ್ಟಬಾರದು, ಗುಂಡುಗುಟ್ಟಬಾರದು. ಈಗ ಕೆಲವು ಸಂಕಟ ಇರ್ಬೋದು, ಇಕ್ಕಟ್ಟು ಕಷ್ಟ ನಿನ್ ಜೀವನದಲ್ಲಿ ಇರ್ಬೋದು. ಇವತ್ತು ನೀವು ಪ್ರೇಯರ್ ಮಾಡಿದ್ರೆ ನಿನಗೆ ಸಿಗದೆ ಇರ್ಬೋದು. ಆದ್ರೆ ಮುಂದೆ ಒಂದು ಸಂತೋಷ ದೇವರು ಇಟ್ಟಿರೋದ್ರಿಂದ, ಮುಂದೆ ಒಂದು ಬಿಡುಗಡೆ ದೇವರು ಇಟ್ಟಿರೋದ್ರಿಂದ ನಾನು ಇದನ್ನ ಹಾದು ಹೋಗಲೇಬೇಕು. ಹಾದು ಹೋಗುವ ನಿಮ್ಮ ಜೀವಿತದಲ್ಲಿ ದೇವರಿದ್ದಾರೆ, ನಿನ್ನ ಜೊತೆಗೆ ದೇವರಿದ್ದಾರೆ. ನಿನ್ನ ಕರೆದಿರೋದು ಮನುಷ್ಯನಲ್ಲ, ನಿನ್ನ ಕರೆದಿರೋದು ಪಾಸ್ಟರ್ ಅಲ್ಲ, ನಿನ್ನ ಕರೆದಿರೋದು ಯಾರೆಂದು
ಇವತ್ತು ಕಂಟಿನ್ಯೂ ಮಾಡ್ತೇನೆ ಆಮೆನ್. ಇವತ್ತು ನೀನು ಈ ತೀರ್ಮಾನ ತಗೊಂಡ್ರೆ ಮುಂದಿನ ವಾರ ಅಲ್ಲ, ಮುಂದಿನ ವಾರ ಅದು ಸಾಕ್ಷಿಯಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ಹೊರಕ್ಕೆ ರೆಡಿನಾ? ಪ್ರಾರ್ಥನೆ ಸಾಧ್ಯವಾದರೆ ಮೊಣಕಾಲನ್ನು ಓ ಇವತ್ತು ಸಾಲ ಇದೆಯಾ? ಸ್ತೋತ್ರ. ರೋಗ ಹೋರಾಟಗಳಿದೆಯಾ? ಸ್ತೋತ್ರ. ಬಡತನ ಇದೆಯಾ? ಸ್ತೋತ್ರ. ಇಕ್ಕಟ್ಟು ಇದೆಯಾ? ಸ್ತೋತ್ರ. ಹಿಂಸೆಗಳಿದೆಯಾ? ಸ್ತೋತ್ರ. ನಿಂದನೆಗಳು ಬರ್ತಾ ಇದೆಯಾ? ಅದಕ್ಕೂ ಸ್ತೋತ್ರ. ಎಲ್ಲವನ್ನ ಹೊತ್ತು ಹೋಗಕ್ಕೆ ನಾನು ರೆಡಿ ಆಗಿದ್ದೇನೆ. ಎಲ್ಲವನ್ನ ಹೊತ್ತು ಮುಂದೆ ಹೋಗಕ್ಕೆ ನಾನು ರೆಡಿ ಆಗಿದ್ದೇನೆ. ಕಾರಣ ಇದು ಹೊರೋದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ವಾಸಿಸ್ತಾ ಇರೋದ್ರಿಂದ, ಕ್ರಿಸ್ತನು ನನ್ನಲ್ಲಿ ವಾಸಿಸ್ತಾ ಇರೋದ್ರಿಂದ, ಕ್ರಿಸ್ತ ನನಗೆ ಸಹಾಯಕನಾಗಿ ಇದನ್ನು ಹೊರುವ ಒಂದು ಶಕ್ತಿ ದೇವರು ಕೊಡುತ್ತಾನೆ. ಮುಂದೆ ಒಂದು ಸಂತೋಷ ನನಗಾಗಿ ದೇವರು ಇಟ್ಟಿದ್ದಾರೆ. ಒಂದು ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚಿ, ಓ ದೇವರು ಹೊಸ ಹೊಸ ಬಾಗಿಲನ್ನು ತೆರೆದು, ಹೊಸ ಹೊಸ ದಾರಿಗಳನ್ನು ತೆರೆದು ನಿನ್ನನ್ನು ಮಾನಿಸುವ ದಿನಗಳು ಓ ಹತ್ತಿರ ಬರ್ತಾ ಇದೆ. ಈಗಿರುವ ಸ್ಥಿತಿಗೆ ಗುಣಗುಟ್ಟು ಬೇಡ, ಇವಾಗಿರುವ ಸ್ಥಿತಿಗೆ ಸೋತೋಗಬೇಡ, ಇವಾಗಿರುವ ಸ್ಥಿತಿಗೆ ಭಯ ಪಡಬೇಡ. ಈಗಿರುವ ಸ್ಥಿತಿ ನೋಡಿ ದೇವರನ್ನ ಕೈ ಬಿಟ್ಟಿದ್ದಾರೆ ಎಂದು ನೀನು ಕಣ್ಣೀರಿಡಬೇಡ. ನಿನ್ನನ್ನು ಕರೆದಾತನು ನಂಬಿಗಸ್ತನು, ನಿನ್ನನ್ನು ಕರೆದ ದೇವರು ನಂಬಿಗಸ್ತನು. ಅವರ ಕೈ ಬಿಡೋದಿಲ್ಲ. ಎಲ್ಲದಕ್ಕೂ ಬಿಡುಗಡೆ ಇದೆ, ಎಲ್ಲದಕ್ಕೂ ಬಿಡುಗಡೆ ಇದೆ, ಎಲ್ಲದಕ್ಕೂ ವಿಮೋಚನೆಯನ್ನ ದೇವರು ನಿನಗೆ ಸಿದ್ಧ ಮಾಡಿದ್ದಾನೆ. ನಂಬಿಕೆ ಉಳ್ಳವರು ಶಬ್ದವೆತ್ತಿ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಉಡಬಾಲ ಶಟಬಾಲ ದುರಬಾಲ ಉಡಗಬಾಲ ರಿಕಬಾಲ
ಮುಖಾಂತರ ಪ್ರತಿಯೊಬ್ಬರನ್ನು ಬಲಪಡಿಸಬೇಕಾಗಿ ಸ್ತೋತ್ರ. ವಾಕ್ಯದ ಮುಖಾಂತರ ಎಚ್ಚರಿಸಕ್ಕಾಗಿ ಸ್ತೋತ್ರ. ವಾಕ್ಯದ ಮುಖಾಂತರ ಮಾತನಾಡಲಿಕ್ಕೆ ಸ್ತೋತ್ರ. ಅಪ್ಪ ನಿನ್ನ ವಾಕ್ಯ ಹೇಳುತ್ತೆ, ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲು ಇರುಳು ಧ್ಯಾನಿಸ್ತಾನೋ ಅವನು ಎಷ್ಟೋ ಧನ್ಯನು ಅಂತ ಹೇಳಿದೆಯಾ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಈ ವಾಕ್ಯ ಹೇಳಿದ, ಈ ವಾಕ್ಯವನ್ನು ಕೇಳಿದ, ಈ ವಾಕ್ಯವನ್ನು ಓದಿದ ಕೇಳಿದ ಪ್ರತಿಯೊಂದು ಕುಟುಂಬವನ್ನು ನಿನ್ನ ಆಶೀರ್ವಾದ ಮಾಡು, ಅವರನ್ನು ಅಭಿವೃದ್ಧಿ ಮಾಡು. ಆ ಕುಟುಂಬದ ಪ್ರತಿಯೊಂದು ಕೊರತೆಗಳನ್ನು ನೇಗಿಸಕೊಡ್ತಾನೆ ಅಪ್ಪ. ವಾಕ್ಯ ಕೊಟ್ಟ ಸೇವಕರು ನಿನ್ನ ಕರದಲ್ಲಿ ಕೊಡತಾನೆ. ಅವರ ಮುಖಾಂತರ ಅವರಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಅವರನ್ನು ಬಲವಾಗಿ ಉಪಯೋಗಿಸೋದಕ್ಕಾಗಿ ನಿನಗೆ ಸ್ತೋತ್ರ. ಇನ್ನು ಸಕ್ತವಾಗಿ ಬಲವಾಗಿ ಅವರನ್ನು ಉಪಯೋಗಿಸೋ ದೇವರೇ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಅವರು ತಗೋಬಡ ವ್ಯಕ್ತಿಯಾಗಿ ಮಾರ್ಪಡಿಸು. ಆ ಕುಟುಂಬನ ಆಶೀರ್ವಾದ ಮಾಡು. ಆ ಕುಟುಂಬಕ್ಕಿರುವ ಎಲ್ಲ ಕೊರತೆಗಳು ಯೇಸು ನಾಮದಲ್ಲಿ ನೇಗಲಿ ಪಾಡಲಿ ಕರ್ತಾನೆ ಅಪ್ಪ. ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಗಣ ಮಾನ ಮಹಿಮೆ ಒಬ್ಬಗೆ ಸಲ್ಲಲಿ ಕರ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದೇ ತಂದೆ. ಎಲ್ಲರೂ ಸ್ಥಳದಲ್ಲಿ ಕೂತ್ಕೊಳ್ರಿ. ಅನೌನ್ಸ್ಮೆಂಟ್ ಇದೆ. ಈ ವಾರದಿಂದ ಕುಟುಂಬ ಪ್ರಾರ್ಥನೆ ಮತ್ತು ಸಭಾ ಪ್ರಾರ್ಥನೆ ಪ್ರಾರಂಭವಾಗುತ್ತೆ. ಮಂಗಳವಾರ ಯಥ ಪ್ರಕಾರ 7:30 ಇಂದ 8:30 ತನಕ ಸಭೆಯಲ್ಲಿ 1 ಅವರ್ ಪ್ರಾರ್ಥನೆ ಇರುತ್ತದೆ. ಸುತ್ತಮುತ್ತಲಿರುವವರು ಪ್ರಾರ್ಥನೆಗೆ ಕೂಡಿ ಬರಬೇಕು. ಹೌಸ್ ವಿಸಿಟಿಂಗ್ ಮನೆ ಪ್ರಾರ್ಥನೆ ಯಾರಿಗಾದ್ರು ಬೇಕಂದ್ರೆ ಈಗ ತಿಳಿಸ್ತೀವಿ. ಮನೆ ಪ್ರೇಯರ್ ಗುರುವಾರ ಶುಕ್ರವಾರ ಸರಿ. ಗುರುವಾರ ಕನ್ಯಾಕುಮಾರಿ ಸಿಸ್ಟಮ್ ಅಲ್ಲಿ ಇರುತ್ತೆ ಪ್ರೇಯರ್. ಶುಕ್ರವಾರ ಯಾರ ಮನೆಯಲ್ಲಿ ಪ್ರಾರ್ಥನೆ ಬೇಕಾ? ಶುಕ್ರವಾರ ಇಲ್ಲ ಅಂದ್ರೆ ಮುಂದೆ ತಿಳಿಸಿ. ಹೆಸರು ಕಮಿಟಿ ಮೀಟಿಂಗ್ ಇದೆ ಶುಕ್ರವಾರ. ಗೋಲ್ಡ್ ಫಸ್ಟ್ ಕಮಿಟಿ ಮೀಟಿಂಗ್ ಇರುತ್ತೆ. ಸಹೋದರ ಎಲ್ಲರೂ ಇಲ್ಲೇ ಇರ್ಬೇಕು. ಮುಂದೆ ಬಂದ್ರೆ ಯಾಕೆ ಬಂದಿಲ್ಲ? ಓಕೆ. ಕಾಣಿಕೆ ಡಬ್ಬ 1ನೇ ತಾರೀಕು ತರ ಕೇಳಿದೆ. ಹೆಸರು ನೆಕ್ಸ್ಟ್ ವೀಕ್ ಅನ್ಸುತ್ತೆ. ನೆಕ್ಸ್ಟ್ ಭಾನುವಾರ 1ನೇ ತಾರೀಕು ಎಲ್ಲರೂ ಅದನ್ನ ಸಭೆಗೆ ತಗೊಂಡ್ಬರ್ಬೇಕು. ಹೆಸರು ಎಷ್ಟು ಜನ ತಗೊಂಡಿದ್ರು ಎಲ್ಲರೂ ಅದನ್ನು ವಾಪಸ್ ತಂದು ಕೊಡ್ಬೇಕು. ಹೆಸರು ಯಾಕಂದ್ರೆ ಈಗ ಸ್ವಲ್ಪ ನಾವು ಅದ್ರ ಬಗ್ಗೆ ಪ್ಲಾನ್ ಮಾಡಕ್ ಹೋಗ್ತಾ ಇದ್ದ ವಿಷಯವನ್ನು. ಓಕೆ. ಈ ಶುಕ್ರವಾರ ಬೆಳಿಗ್ಗೆ 10:30 1 ಗಂಟೆ ತನಕ ನಾಗದೇವನಲ್ಲಿ ಅಲ್ಲಿ ಸಭೆ ಓಪನಿಂಗ್ ಇದೆ. ಸಭೆ ಓಪನಿಂಗ್ ಸೆರೆಮನಿ ಇದೆ. ಎಲ್ಲರಿಗೂ ನಾವು ಅಲ್ಲಿ ಕರೆಯೋಕ್ಕಾಗಲ್ಲ. ಯಾಕಂದ್ರೆ ಸ್ವಲ್ಪ ಜನಗಳು ಸ್ವಲ್ಪ ಸಮಯ ಬೇಡ ಇಂದ ಜಾಸ್ತಿ ಜನಗಳು ಸಭೆಯಲ್ಲಿ ಬೇಡ ಎಂದು ಓನರ್ ಹೇಳ್ತಾ ಇದೆ. ಅದರಿಂದ ವೆಹಿಕಲ್ ಇರೋರು ಸಪ್ರೇಟ್ ವೆಹಿಕಲ್ ಯಾರಿಗೂ ನಾವು ಮಾಡಲ್ಲ. ನಿಮ್ಮ ಹತ್ರ ಓನ್ ವೆಹಿಕಲ್ ಇದ್ರೆ ನೀವು ನಮ್ಮ ಸಂಗಡ ನಮ್ಮ ಜೊತೆಗೆ ನಾಗದೇವನಹಳ್ಳಿ ಸಭೆಗೆ ನೀವು ಬರ್ಬೋದು. ಇಷ್ಟು ಯಾರು ಬರ್ತೀರ ಅಂದ್ರೆ ನಮ್ಗೆ ಮುಂಚಿತವಾಗಿ ತಿಳಿಸ್ಬೇಕು. ಯಾಕೆಂದ್ರೆ ನಾವು ಊಟದ ವ್ಯವಸ್ಥೆ ಮಾಡ್ಬೇಕಲ್ಲಿ. ಇಷ್ಟು ಜನ ಅಂತ ನಮಗೆ ಪ್ಲಾನ್ ಇದ್ರಲ್ಲ, ಅಡುಗೆ ಮಾಡೋದು ಎಲ್ಲ ವ್ಯವಸ್ಥೆ ಇಲ್ಲ. ಹೋಟೆಲಿಂದ ನಾವು ತರಿಸ್ಬೇಕು. ಅದಕ್ಕೆ ನೀವು ಬರ್ತೀನಿ ಅಂದ್ರೆ ಮುಂಚಿತವಾಗಿ ನಮಗೆ ತಿಳಿಸ್ಬೇಕು. ಓಕೆ. ಅದಕ್ಕಾಗಿ ನೀವು ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಿ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ನಿತ್ಯನಾದ ಪರಲೋಕದ ಒಳ್ಳೆಯ ತಂದೆಯೇ, ದೇವರಾದ ಯೇಸುವಿನ ನಾಮದಲ್ಲಿ ತಂದಿರುವ ಪ್ರೀತಿ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ, ಅವರ ಕುಟುಂಬಗಳನ್ನು, ಅವರು ಪಡುವ ಪ್ರಯಾಸಗಳು, ಅವರ ಕೆಲಸ ಕಾರ್ಯಗಳು, ಅಪ್ಪ ಪ್ರತಿಯೊಂದು ವಿಷಯಗಳು, ಇವಾಗ ಯಾವ ವಿಷಯ ಇಟ್ಟು ನಿನ್ನ ಮುಂದೆ ಬಂದಿದ್ದಾರೋ ಅದೆಲ್ಲದಕ್ಕೂ ಒಂದು ಶಕ್ತವಾದ ಬಿಡುಗಡೆ ನೀನು ಕೊಟ್ಟು ಕಳಿಸು ಸ್ವಾಮಿ. ದುಃಖದಿಂದ ಬಂದಿದ್ದರು ಸಮಾಧಾನವಾಗಿ ಹೋಗಲಿದೆ, ಇಕ್ಕಟ್ಟಲ್ಲಿ ಬಂದಿದ್ದರೆ ಬಿಡುಗಡೆಯಾಗಿ ಹೋಗಲಿಕ್ಕಾಗ್ತಾನೆ, ಕುಂದಿ ಹೋಗಿದ್ರೆ ಬಲವೊಂದು ಬಿಟ್ಟು ಹೋಗಲಿಕ್ಕಾಗ್ತಾನೆ. ಎಲ್ಲರನ್ನು ನೀನು ಶಕ್ತೀಕರಿಸು. ಅವರ ಕುಟುಂಬದಲ್ಲಿ ನಿತ್ಯ ಸಮಾಧಾನವನ್ನು ಕೊಡು. ಅಪ್ಪ ನಾವಿಲ್ಲಿ ಬೇರ್ಪಡುವಾಗ ನಿನ್ನ ಸಾನ್ನಿಧ್ಯ ನಮ್ಮ ಸಂಕಟ ಬಿಟ್ಟು ಹೋಗದೆ, ಆ ನಿನ್ನ ಸಾನ್ನಿಧ್ಯ ನಮ್ಮೊಂದಿಗೆ ಚಲಿಸುವಂತೆ ಪ್ರತಿಯೊಬ್ಬರ ನಿನ್ನ ಪ್ರಸನ್ನತೆಯಲ್ಲಿ ತುಂಬಿಸು ಕರ್ತನೆ. ನಿನ್ನ ಎರಡನೇ ಬರುವಿಕೆಯಲ್ಲಿ ನಾವೆಲ್ಲರೂ ಎತ್ತಲ್ಪಡುವಂತೆ ನಮ್ಮನ್ನು ಈ ದಿನಗಳಲ್ಲಿ ಶಕ್ತೀಕರಿಸು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನವು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಕೂಡಿ ಬಂದವರ ಸಂಗಡ, ಸಭೆಯ ಸಂಗಡ, ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರವಣಿಗೆ ತನಕ ಇರಲಿ. ಜಯ ಕೊಟ್ಟ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ.